ಟೈಮ್ಸ್ ಟಿವಿಯಲ್ಲಿ ಜಾಹೀರಾತು ನೀಡಲು ಈ ನಂಬರಿಗೆ ಸಂಪರ್ಕಿಸಿ. ನವೀನ್ ಬ್ರೋ ಸ್ವಲ್ಪ ಡೌನ್ ಮೊಬೈಲ್ ಜೋರಾಗಿ ಹೇಳ ಹೋಗ್ಲಿ ಬ್ರೋ ಯಾರದ ಸಾಕ್ ಬಂದ್ರಪ್ಪ ಬ್ರೋ ಕುತ್ರ ಯಾರದ ಬ್ರದರ್ ಯಾಕ್ರಪ್ಪ ಎಲ್ರಿಗೂ ನಮಸ್ಕಾರ. ಟೀಸರ್ ಲಾಂಚಲ್ಲೂ ನನಗೆ ಫಸ್ಟ್ ಮೈಕ್ ಕೊಟ್ಟು ಮಾತಾಡೋಕ್ಕೆ ನಮ್ಮ ಟೀಮ್ ಅವ್ರು ಹೇಳಿದ್ರು. ಐ ಥಿಂಕ್ ನಾನು ಯಾವಾಗಲೂ ರೂಪೇಶ್ ಅವ್ರು ಮಾತಾಡೋದು ಫಸ್ಟ್ ಕೇಳೋಕ್ಕೆ ಇಷ್ಟಪಡ್ತೀನಿ, ಬಿಕಾಸ್ ಈಸ್ ಅ ಕ್ಯಾಪ್ಟನ್ ಆಫ್ ದ ಶಿಪ್. ಆದರೆ ಇವಾಗ ನಾನು ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೀರಾ. ಸೊ ಡೆಫಿನೆಟ್ಲಿ ಫಸ್ಟ್ ಆಫ್ ಆಲ್ ಆ್ಯಸ್ ಆಲ್ವೇಸ್ ನಾನು ಎಲ್ಲ ಮಾಧ್ಯಮದವ್ರಿಗೂ ಥ್ಯಾಂಕ್ ಯು ಹೇಳ್ತೀನಿ. ಯಾಕಂದರೆ ಏನೇ ನಾವು ಸಾಧನೆ ಮಾಡೋಕ್ಕೆ ಹೋದ್ರೂ ಅದಕ್ಕೆ ನೀವೆಲ್ಲ ಸಾಥ್ ಕೊಟ್ಟಿದ್ದೀರಾ. ಆ್ಯಂಡ್ ಸ್ಪೆಷಲ್ ಆಗಿ ಇಲ್ಲಿ ಬಂದಿರೋಂಥ ಎಲ್ಲ ಗೆಸ್ಟ್ಗಳಿಗೆ ಥ್ಯಾಂಕ್ ಯು ಸೋ ಮಚ್, ನಮಗೆ ಸಪೋರ್ಟ್ ಮಾಡೋದಕ್ಕೆ ಬಂದಿದ್ದಕ್ಕೆ. ಯಾಕಂದರೆ ಒಂದು ಸಿನಿಮಾ ಗೆಲ್ಲಬೇಕು ಅಂದರೆ ಎಲ್ಲರ ಸಪೋರ್ಟ್ ಬೇಕು. ಅದಕ್ಕೆ ನೀವು ಇಷ್ಟು ಟೈಮ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀರಾ. ಸೊ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನಗೆ ಇದು ತುಂಬಾ ಸ್ಪೆಷಲ್ ಸಿನಿಮಾ. ಲಾಸ್ಟ್ ಟೈಮ್ ಲಾಂಚಲ್ಲಿ ಹೇಳಿದ್ದೆ ನಾನು. ಫಸ್ಟ್ ಆಫ್ ಆಲ್ ಇದು ನನ್ನ ತುಳು ಸಿನಿಮಾ, ನನ್ನ ಮಾತೃಭಾಷೆ ತುಳು. ಆ್ಯಂಡ್ ತುಳು ಸಿನಿಮಾದಲ್ಲಿ ಮಾಡೋದಕ್ಕೆ ಒಂದು ಅವಕಾಶ ನನಗೆ ಸಿಕ್ಕಿದ್ದು ತುಂಬ ವರ್ಷಗಳ ನಂತರ. ಸೊ ಅದೇ ಒಂದು ಖುಷಿಯ ವಿಷಯ ನನಗೆ. ಆ್ಯಂಡ್ ಇವತ್ತು ಸಾಂಗ್ ಲಾಂಚ್ ಆಗಿರೋದ್ರಿಂದ ಸಾಂಗ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನನಗೆ ಇದರಲ್ಲಿ ತುಂಬ ಖುಷಿಯಾಗಿರೋ ವಿಷಯ ಏನಂದರೆ ನನ್ನ ಊರಲ್ಲಿ ನಾನು ಶೂಟಿಂಗ್ ಮಾಡಿದ್ದು, ನಮ್ಮ ಊರು ಮಂಗಳೂರಲ್ಲಿ. ಸೊ ನನಗೆ ತುಂಬ ಹೆಮ್ಮೆಯಿಂದ ಹೇಳ್ಕೊತೀನಿ. ಯಾಕಂದರೆ ಬೆಳೆದಿದ್ದು ಓದಿದ್ದು ಎಲ್ಲ ಮಂಗಳೂರಲ್ಲೇ. ಬಟ್ ಸಿನಿಮಾ ಅಂತ ಬಂದಾಗ ನನಗೆ ಯಾವತ್ತಿಗೂ ಮಂಗಳೂರಲ್ಲಿ ಶೂಟಿಂಗ್ ಮಾಡೋಕ್ಕೆ ಯಾವ ಕನ್ನಡ ಸಿನಿಮಾದಲ್ಲೂ ಸಿಕ್ಕಿರಲಿಲ್ಲ. ಸೊ ತುಳು ಸಿನಿಮಾದಲ್ಲಿ ಮಾಡಿದ್ರಿಂದ ನನಗೆ ಈ ಸಾಂಗ್ ಪೂರ್ತಿ ನಾವು ಮಂಗಳೂರಲ್ಲಿ ಶೂಟಿಂಗ್ ಮಾಡಿದ್ದು. ಆ್ಯಂಡ್ ಇಟ್ಸ್ ಬೀನ್ ಅನ್ ಅಮೇಝಿಂಗ್ ಜರ್ನಿ. ಸಾಂಗ್ ಅಂತೂ ತುಂಬ ಬ್ಯೂಟಿಫುಲ್ ಆಗಿದೆ. ನೀವೆಲ್ಲರೂ ಸಾಂಗ್ನ ನೋಡಿ ನಮ್ಮ ಎಂಟೈರ್ ಟೀಮ್ಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಈ ಮೂಲಕ ನಾನು ರೂಪೇಶ್ ಅವ್ರಿಗೆ ಹಾಗೂ ನಮ್ಮ DOP ವಿನೋದ್ ಸರ್, ಲಾಯ್ ಅವ್ರಿಗೆ, ರಜತ್, ಆ್ಯಂಡ್ ಆಲ್ಸೋ ನಮ್ಮ ಎಡಿಟರ್ ರಾಹುಲ್, ಪ್ರತಿ ತಂಡದವ್ರಿಗೂ ನಾನು ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ನೆಕ್ಸ್ಟ್ ಡೇ ನಾವು ಎಷ್ಟೇ ಏನೇ ಮಾಡಿದ್ರು ಅದು ಔಟ್ಪುಟ್ ಬಂದಾಗ ಪ್ರತಿಯೊಬ್ಬರ ಒಂದು ಸಪೋರ್ಟ್ ಆಗಿರುತ್ತೆ, ಎಫರ್ಟ್ಸ್ ಆಗಿರುತ್ತೆ. ಸೊ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮಗೂ ಎಲ್ಲರಿಗೂ ಸಾಂಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು. ಥ್ಯಾಂಕ್ ಯು. ಮ್ಯೂಸಿಕ್ ಬೇಡ ಸರ್, ಮಾತಾಡೋದು ಕೇಳಲ್ಲ. ಥ್ಯಾಂಕ್ ಯು ಸರ್. ಓಕೆ, ಮ್ಯೂಸಿಕ್ ಬೇಡ ಆಯಿತಾ? ಓಕೆ, ನಾನೇ ಹೇಳಿದ್ದು, ಐಮ್ ಸಾರಿ. ಸೊ ಡೆಫಿನೆಟ್ಲಿ ನಾನು ಜಾಸ್ತಿ ಮಾತಾಡಲ್ಲ. ಬಿಕಾಸ್ ನಾನು ಲಾಸ್ಟ್ ಟೈಮು ಹೇಳಿದ್ದೆ, ನಾನು ಮಾತಾಡಿದ್ರೆ ಅದಕ್ಕೆ ಅರ್ಥ ಇರಲ್ಲ. ಸೊ ನಾವು ಮಾಡೋ ಕೆಲಸ ಯಾವತ್ತೂ ಮಾತಾಡಬೇಕು ಅಂತ. ನಾನು ಏನು ಮಾತಾಡ್ತೀನಿ ಅಂದರೆ ಈ ಕಾನ್ಸೆಪ್ಟ್ ಏನಕ್ಕೆ ಮಾಡಿದ್ವಿ ಅಂತ ಅದ್ರ ಬಗ್ಗೆ ಒಂದು ಸ್ವಲ್ಪ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅದೇ ನೀವು ಮಾತಾಡೋಕೆ ಮುಂಚೆ ನಮ್ದು ಒಂದು ಕ್ವಶನ್. ಸೊ ಏನಾದ್ರೂ ಕ್ರಿಯೇಟಿವ್ನೆಸ್ ನೀವು ತರ್ತಾನೆ ಇರ್ತೀರಾ, ಬಟ್ ಇವತ್ತು ಕಪಲ್ ಅಂದ್ರೆ ರಿಯಲ್ ಲೈಫ್ ಜೋಡಿಗಳನ್ನ ಇನ್ವೈಟ್ ಮಾಡಿದೀವಿ ಸ್ಪೆಷಲ್ ಗೆಸ್ಟ್ ಆಗಿ. ಅವರೇ ನಮ್ಮ ಗೀತೆಯನ್ನ ಲಾಂಚ್ ಮಾಡ್ತಾರೆ. ಬಟ್ ವೈ ಅಂತ ನಮ್ಗೆ ಹೇಳ್ಬೇಕು. ಅದೇ ನಾನು ಅನ್ಕೊಂಡೆ ನನ್ನ ಗರ್ಲ್ ಫ್ರೆಂಡ್ ನ ಕರೆದು ಮಾಡೋಣ ಅಂತ, ಬಟ್ ನನ್ನ ಗರ್ಲ್ ಫ್ರೆಂಡ್ ಇಲ್ಲ ಅಂತ ನಮಗೆ ಗೊತ್ತಾಯ್ತು. ನಿಜವಾಗ್ಲೂ ನಾವಾಗ ಅನ್ಕೊಂಡೆ ಹೆಂಗ್ ಮಾಡೋಣ, ಸ್ವಲ್ಪ ಸ್ಪೆಷಲ್ ಆಗಿ ಮಾಡಬೇಕು. ಬಿಕಾಸ್ ನಾವೆಲ್ಲ ಇನ್ನೂ ತುಂಬಾ ಹೊಸಬರು ಈ ಇಂಡಸ್ಟ್ರಿಗೆ. ಸೊ ಜನರಿಗೆ ಆ ಥರ ಆಗ್ಬೇಕು ಅಂತಂದ್ರೆ ನಮ್ಮ ಸಾಂಗ್ ಸುಮ್ಮನೆ ನೋಡಲ್ಲ, ಏನೋ ಒಂದು ಸ್ಪೆಷಲ್ ಅಂತ ಅನ್ಸಿದ್ರೆ ಅಷ್ಟೇ ನೋಡ್ತಾರೆ. ಲವ್, ನಮ್ಮ ಸಾಂಗ್ ಬೇರೆ ಲವ್ ಸಾಂಗು. ಸೊ ಹಾಗಾಗಿ ಏನು ಮಾಡೋಣ ಅಂತಂದಾಗ ನನಗೊಂದು ಥಾಟ್ ಬಂತು. ಸೊ ರಿಯಲ್ ಲೈಫಲ್ಲಿ ಯಾರೆಲ್ಲ ಲವ್ ಕನೆಕ್ಟೆಡ್ ಇದ್ದಾರೆ, ನನಗೆ ಯಾರು ತುಂಬ ಅಟ್ರಾಕ್ಟ್ ಆಗಿದ್ದಾರೆ ಅವ್ರನ್ನ ಕರೆದು ಲಾಂಚ್ ಮಾಡಿಸೋಣ ಅಂತ. ಸೊ ಅದರಲ್ಲಿ ಟಾಪ್ 5 ನನಗೆ ನನ್ನ ತಲೆಗೆ ಬಂದಿರೋಂಥವ್ರನ್ನ ನಾನು ಕರೆದಿರೋದು. ಮೊದಲನೇದಾಗಿ ಗುರುಕಿರಣ್ ಸರ್. ಏನಕ್ಕೆ ಅವರು ಆ್ಯಂಡ್ ಅವ್ರ ವೈಫು ಪಲ್ಲವಿ ಅವ್ರನ್ನ ಕರೆದಿದ್ದು ಅಂತಂದ್ರೆ, ಕೇಳ್ಬೋದು, ಎಲ್ಲರೂ ಹೇಳ್ಬೋದು, ಅವ್ರು ಲವ್ ಮಾಡಿ ಎಲ್ಲ ಅಲ್ವಾ, ಅವ್ರು ಅರೇಂಜ್ ಆಗಿದ್ದಾನೆ ಮದುವೆ ಆಗಿರೋದು. ಅರೇಂಜ್ ಆದ್ಮೇಲೆ ಲವ್ ಆಗಿದೆ. ನನಗೆ ಅವ್ರನ್ನ ತುಂಬಾ ಪರ್ಸನಲಿ ಗೊತ್ತು. ನನ್ಗೆ ಎಲ್ಲಾ ಸಿನಿಮಾಗೆ ಗುರುಕಿರಣ್ ಸರ್ ತುಂಬಾ ದೊಡ್ಡ ಸಪೋರ್ಟರು. ಬಟ್ ಮದುವೆ ಅಂದ್ರೆ ಅರೇಂಜ್ ಮ್ಯಾರೇಜ್ ಆದ್ಮೇಲೆ ಈ ರೇಂಜಿಗೆ ಲವ್ ಮಾಡಿರೋರು ನೋಡಿಲ್ಲ ನಾನು. ಸೊ ಹಾಗಾಗಿ ನಾನು ಅಂದ್ಕೊಂಡೆ ಇದನ್ನು ಲವ್ ಮ್ಯಾರೇಜ್ ಕೋಟದಲ್ಲಿ ನಾವು ಆ್ಯಡ್ ಮಾಡಬಹುದು ಅಂತ ಗುರುಕಿರಣ್ ಸರ್ನ ಕೇಳಿದೆ. ಆ್ಯಂಡ್ ಅವರು ಪಾಪ ಮಂಗಳೂರಲ್ಲಿದ್ದರು. ನನ್ನೊಂದು ಕಾಲ್ಗೆ ನಾನು ಬರ್ತೀನಿ ನಿಮಗೆ ಸಪೋರ್ಟ್ ಮಾಡೋದಕ್ಕೆ ಅಂತ ಅವರು ಆ್ಯಂಡ್ ಅವ್ರ ವೈಫು ಇವತ್ತು ಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್.
ಅಂಡ್ ಅದಾದ್ಮೇಲೆ ನಾನು ಹಿಂಗೆ ಥಿಂಕ್ ಮಾಡಿದಾಗ ಇನ್ನೊಂದು ಲವ್ ಯಾರನ್ನ ಹುಡ್ಕೋದು ಅಂತ ಬಂದಾಗ ನಮ್ಮ ಹೋಟೆಲ್ ಗ್ಯಾಂಗ್ ಇತ್ತು ಬಿಗ್ ಬಾಸ್ ಅಲ್ಲಿ ಎರಡು ಸಾಲಿಡ್ ಲವರ್ಸ್ ಇದ್ರು. ಒಂದು ನಮ್ಮ ಆರ್ಯವರ್ಧನ್ ಗುರೂಜಿ ಅವರು, ಅವ್ರ ನಂಬರ್ ಬಗ್ಗೆ ನನಗೆ ಜಾಸ್ತಿ ಗೊತ್ತಿತ್ತು. ಆದ್ರೆ ಅವ್ರು ಈ ರೇಂಜಿಗೆಲ್ಲ ಒಳಗಡೆ ಲವ್ ಇದೆ, ಲವ್ ಸ್ಟೋರಿ ಇದೆ ಅಂತ ತುಂಬಾ ಸಲ ಹೇಳ್ಕೊಂಡಿದ್ರು. ಅಂಡ್ ಹೊರಗೆ ಬಂದಾಗ ಅದು ನಾನು ತುಂಬಾ ಸಲ ಮನೆಗೆಲ್ಲ ಹೋಗ್ತಾ ಇರ್ತೀನಿ. ಅವ್ರ ಲವ್ ಯಾವ ರೀತಿ ಇದು ಅಂತ ನಮ್ಗೆ ಗೊತ್ತಾಯ್ತು. ಜಾಸ್ತಿ ಮಾತಾಡಲ್ಲ, ಬಟ್ ತುಂಬಾ ಲವ್ ಇದೆ ಅವ್ರ ಮಧ್ಯೆ. ಅಂಡ್ ಗುರೂಜಿ ಅವರು ಡೆಫಿನೆಟ್ಲಿ ನನ್ನ ಗೆಸ್ಟ್ ಅಂತ ನಾನು ಫಿಕ್ಸ್ ಆಗಿದೆ. ಅಂಡ್ ರಚಿತಾ ಮೇಡಮ್, ನೀವು ಕೂಡ ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನಿಮ್ಮ ಪ್ರೀತಿಯ ಕಾಣಿಕೆ ನಿಮ್ಮ ಮಗಳು ಆಲಿಯಾ, ಓಕೆ, ಅದು ಆಬಿದ ಆಲಿಯಾ ಯಾವಾಗಲೂ ಕನ್ಫ್ಯೂಸ್ ಆಗೋದು, ಎರಡು ಹೆಸರು ಇರೋದ್ರಿಂದ ಹಾಡೆಲ್ಲ ಮಾಡಿದ್ದೀನಿ. ಆಲಿಯಾ ಆಬೇದ, ವೆಲ್ಕಮ್, ಆಯ್ತಾ. ಅಂಡ್ ಅದಾದ್ಮೇಲೆ ರೂಪೇಶ್ ರಾಜಣ್ಣ ಅವ್ರು ಏನಕ್ಕೆ ಅಂತಂದ್ರೆ, ಬಿಗ್ ಬಾಸ್ ಅಲ್ಲಿ ಒಂದಿನ ರಾತ್ರಿ ಅಂದ್ರೆ ಮನೆಯವರೆಲ್ಲ ಬರುವಂತ ಟಾಸ್ಕ್ ಇತ್ತು. ಆವಾಗ ಅವ್ರ ಹೆಂಡತಿ ಬಂದಾಗ ಅವ್ರ ಕಾಲಿಗೆಲ್ಲ ಬಿದ್ದಿರುವಂತ ಒಂದು ಸನ್ನಿವೇಶ ನೀವೆಲ್ಲ ನೋಡಿರ್ತೀರಾ. ಸೊ ಪ್ಯೂರ್ ಲವ್ ಏನು ಅಂತ ಅವ್ರು ಪ್ರೂವ್ ಮಾಡಿದ್ರು ಬಿಗ್ ಬಾಸ್ ಅಲ್ಲಿ. ಸೊ ಹಾಗಾಗಿ ಡೆಫಿನೆಟ್ಲಿ ಟಾಪ್ 5 ಅಂತ ಬಂದಾಗ ರೂಪೇಶ್ ರಾಜಣ್ಣ ಅಂಡ್ ಅವ್ರ ವೈಫು, ನಮಗೆ ಅಕ್ಕ ಅವರು. ಸೊ ಅವ್ರು ಕೇಳಿದ ತಕ್ಷಣ ನಾನು ಅವ್ರ ಹತ್ರ ಕೇಳಿಲ್ಲ ನೀವು ಎಲ್ಲಿದ್ದೀರ ಅಂತ, ನಿಂಗೆ ಫಂಕ್ಷನ್ ಇದೆ, ಗುರೂಜಿ ಮತ್ತೆ ರೂಪೇಶ್ ರಾಜಣ್ಣ ಅವ್ರಿಗೆ ಅಫಿಷಿಯಲ್ ಆಗಿ ಏನು ಕರೆದಿಲ್ಲ, ಹಿಂಗಿದೆ ನೀವು ಬರಬೇಕು ಅಷ್ಟೇ ಅಂತ ಪಾಪ ಬಂದಿದಾರ. ಥ್ಯಾಂಕ್ ಯು ಸೋ ಮಚ್. ಅದಾದ್ಮೇಲೆ ವಿನಯ್ ಗೌಡ ಅವ್ರನ್ನ ನಾನು ಏನಕ್ಕೆ ಚೂಸ್ ಮಾಡಿದೆ ಅಂತಂದ್ರೆ, ನಾನು ಇಲ್ಲಿ ತನಕ ಅವ್ರನ್ನ ಮೀಟ್ ಆಗಿಲ್ಲ, ಬಟ್ ಪಾಪ ಒಂದೇ ಒಂದು ಫೋನ್ ಕಾಲ್ಗೆ ನಾನು ನೋಡ್ತೀನಿ ಅಂದ್ರೆ ಒಂದಿನ ಮುಂಚೆ ಮಾಡಿದ್ ನಾನು, ಇಲ್ಲ ನಾನು ನೋಡ್ತೀನಿ, ನಾನು ನೋಡಿದ್ದೀನಿ, ನಿಮ್ ಸಿನಿಮಾ ಬಗ್ಗೆ ಕೇಳಿದೀನಿ, ಡೆಫಿನೆಟ್ಲಿ ಫ್ರೀ ಇದ್ರೆ ಬರ್ತೀನಿ ಅಂತ ಹೇಳಿದ್ರು. ಆಮೇಲೆ 10 ನಿಮಿಷ ಕಾಲ್ ಮಾಡಿ ಡೆಫಿನೆಟ್ಲಿ ಬರ್ತೀನಿ ಅಂತಂದ್ರು. ಸೋ ಸ್ವೀಟ್ ಆಫ್ ಯು. ಬಟ್ ಈ ಕಪಲ್ನ ಏನಕ್ಕೆ ಚೂಸ್ ಮಾಡಿದೆ ಅಂತಂದ್ರೆ, ವಿನಯ್ ಅವರು ನಮ್ಮ ತರ ಬಿಗ್ ಬಾಸ್ ಒಳಗಡೆ ಹೋದಾಗ ಅಂದ್ರೆ ನಾವೊಂದ್ ಸ್ವಲ್ಪ ಸಾಫ್ಟ್ ಆಗಿ ಆರಾಮ್ಸೆ ಹೋಗ್ತಾ ಇದ್ವಿ ಮುಂದೆ. ಅವರೆಲ್ಲ ಎಲ್ಲರನ್ನ ಎದುರಿಸಿ ಒಂದ್ ಸ್ವಲ್ಪ ನೆಗೆಟಿವ್ ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಜೋರಾಗಿತ್ತು. ಆವಾಗ ಅವ್ರ ವೈಫು ಅಕ್ಷತಾ ಮೇಡಮ್ ಅವರು ಅವ್ರ ಪರ ನಿಂತಿರೋ ಅವ್ರ ರೀತಿ ನೋಡಿದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಅವ್ರು ಏನ್ ಗಂಡನ ಬಗ್ಗೆ ಮಾತಾಡಿದ್ದು ಅವ್ರ ರಿಯಲ್ ಲೈಫ್ ಲವ್ ಸ್ಟೋರಿನ ಕೇಳಿದಾಗ ನನಗೆ ಡೆಫಿನೆಟ್ಲಿ ಅವ್ರಿದ್ರೆ ಈ ವೇದಿಕೆ ಇನ್ನೂ ಚೆನ್ನಾಗುತ್ತೆ ಅಂತ ಅನ್ನಿಸ್ತು. ಅವ್ರಿಬ್ಬರು ಬಂದಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ವಿನಯ್ ಬ್ರೋ ಅಂಡ್ ಅಕ್ಷತಾ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅಂಡ್ ಇನ್ನೊಬ್ರು ನಮ್ಮ ಕೆಟಗರಿ ಅವರು ಅಂದ್ರೆ ನಾನು ಆಂಕರು, ಅವರೇ ಆಂಕರು, ನಿರಂಜನ್ ದೇಶಪಾಂಡೆ. ಅವ್ರು ಇನ್ನೂ ಆನ್ ದ ವೇನಲ್ಲೇ ಇದ್ದಾರೆ, ಟ್ರಾಫಿಕ್ ಅಲ್ಲೇ ಇದ್ದಾರೆ. ಆದಷ್ಟು ಬೇಗ ಅವರು ಅವ್ರ ವೈಫ್ ಬರ್ತಾರೆ ಅಂತ ಅನ್ಕೋತಾ ಇದೀನಿ. ಅಂಡ್ ಅವ್ರು ಏನಕ್ಕೆ ಅಂತಂದ್ರೆ, ಅವರು ಹಾಗೆ ತುಂಬಾ ಮಾತಾಡ್ತಾರೆ, ಇಬ್ರು ತುಂಬಾ ಆಕ್ಟಿವ್ ಕಪಲ್ ಅವರು. ಸೊ ಅವರ ಪ್ರೀತಿ ಕೂಡ ಒಂದ್ ರೀತಿಯಲ್ಲಿ ತುಂಬಾ ಅಟ್ರಾಕ್ಟ್ ಆದಂತ ಒಂದು ಕಪಲ್ ಅಂತ ಹೇಳ್ಬೋದು. ಅವರು ಇನ್ನು ಸ್ವಲ್ಪ ಹೊತ್ತಲ್ಲಿ ನಮ್ಮನ್ನು ಸೇರ್ಕೋತಾರೆ. ಸೊ ಇದು ನನ್ನ ಕಾನ್ಸೆಪ್ಟ್. ಸೊ ಇವತ್ತು ಈ ಲವ್ ಹಾಡನ್ನ, ಲವ್ ಯು ಅನ್ನುವಂತ ಸಾಂಗ್ ಅನ್ನ ಇವ್ರು ಸೇರಿ ಲಾಂಚ್ ಮಾಡಿದ್ರೆ ಒಂದು ವಿಶೇಷ ಅರ್ಥ ಬರುತ್ತೆ ಅಂತ ಅನ್ಕೋತೀನಿ. ಅಂಡ್ ಸಿನಿಮಾ ಬಗ್ಗೆ ನಾನು ಅದೇ ಒಂದು ಜೆನ್ಯೂನ್ ಆಗಿರುವಂತ ಎಫರ್ಟು. ಅಂಡ್ ಇದೊಂದು ಸ್ಟ್ರೇಟ್ ಆಗಿರುವಂತ ತುಳು ಸಿನಿಮಾ, ಅಂಡ್ ಕನ್ನಡದಲ್ಲೂ ಬರ್ತಾ ಇದೆ, 2 ಭಾಷೆಯಲ್ಲೂ ಬರುವಂತಹ ಸಿನಿಮಾ. ಸೊ ಹಾಗಾಗಿ ಇಲ್ಲಿ ನಿಮ್ಮೆಲ್ಲರ ಪ್ರೋತ್ಸಾಹವನ್ನು ಬಯಸ್ತಾ ಇದ್ದೀನಿ. ನೀವು ಪ್ರತಿ ಸಲ ಬಂದು ಪ್ರೋತ್ಸಾಹ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ಥ್ಯಾಂಕ್. ಅಂಡ್ ಎಸ್ಪೆಷಲಿ ಇವತ್ತಿದು ಮ್ಯೂಸಿಕ್ ಡೈರೆಕ್ಟರ್ನ ವೇದಿಕೆ ಇದು. ಅವ್ರಿಗೆ ಬಂದಿಲ್ಲ ಏನಕ್ಕೆ ಅಂತಂದ್ರೆ 24ಕ್ಕೆ ನಮ್ಗೆ ಮಸ್ಕತ್ತಲ್ಲಿ ಪ್ರೀಮಿಯರ್ ಶೋ ಇದೆ. ಸೊ ಕೆಲಸಗಳು ಮುಗ್ದಿಲ್ಲ. ಸೊ ಹಾಗಾಗಿ ಅವ್ರ ಪಾಪ ಮ್ಯೂಸಿಕ್ ಮಾಡ್ತಾನೆ ಇದಾರೆ ಅಲ್ಲಿ. ಸೊ ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ನ ಪ್ರೊಡ್ಯೂಸರ್ಸ್ ಅವ್ರಿಗೆ ಬರೋದೇ ಇಲ್ಲ ಇಲ್ಲೋ, ಅವರು ಏನೇ ಇದ್ರು ನಾವಿದೀವಿ, ನಿಮ್ ಮುಂದೆ ಹೋಗುವಂತ ಪ್ರೋತ್ಸಾಹ ಮಾಡ್ತಾ ಇರ್ತಾರೆ. ಅವ್ರಿಗೆಲ್ಲ ಥ್ಯಾಂಕ್ ಯು. ಅಂಡ್ ಬಂದಿರುವಂತ ಎಲ್ಲರಿಗೂ ಥ್ಯಾಂಕ್ ಯು. ಅಂಡ್ ಇನ್ನು ಲಾಂಚ್ ಮಾಡೋಣ. ಅಂಡ್ ನಮ್ಮ ಸಿಂಗರು ಬಂದಿದ್ದಾರೆ, ರಜತ್ ಹೆಗ್ಡೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ವಾಯ್ಸ್. ಥ್ಯಾಂಕ್ಸ್ ಅಲಾಟ್. ಸಾಂಗ್ ನಾನ್ ಅದೇ ಹೇಳಿದೆ, ನಾನು ಹೇಳಿದ್ರೆ ಅವ್ರು ಆಮೇಲೆ ತುಂಬಾ ಜಾಸ್ತಿ ಬಿಲ್ಡಪ್ ಕೊಟ್ಟು ಅಂತ ಆಗ್ಬಾರ್ದು ಅವ್ರಿಗೆ. ಅವ್ರು ನೋಡಿ ಅವ್ರು ಹೇಳ್ಬೇಕು ಬಂದಿರೋರು ಹೆಂಗಿದೆ ಅಂತ. ನನ್ನ ಪ್ರಕಾರ ತುಂಬಾ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಸಾಂಗ್ ನೋಡಾದ್ಮೇಲೆ ಮತ್ತೆ ಮಾತಾಡಿಸ್ತೀನಿ. ಡೆಫಿನೆಟ್ಲಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ಸೊ ಹೇಗ್ ಚೂಸಿ ಇವ್ರಂತ ನಮ್ಮ ರೂಪೇಶ್ ಶೆಟ್ಟಿ ಅವರು ವೇದಿಕೆಗೆ ಬಂದು ಅವರನ್ನ ಸ್ವಾಗತಿಸಬೇಕಾಗಿ. ವಾವ್, ಏನ್ ಐಡಿಯಾ ಕೊಟ್ರಿ ಮನು ಸರ್ ನೀವು. ಗುರು ಸರ್, ಪಲ್ಲವಿ ಮ್ಯಾಮ್, ಥ್ಯಾಂಕ್ ಯು ವೆರಿ ಮಚ್. ಸೊ 1-2 ನಿಮಿಷ ನಿಮ್ ನಿಲ್ಸ್ಕೊಳ್ಳೋದ್ರಿಂದ ನಿಮ್ ಕೈ ಫ್ರೀ ಮಾಡ್ಬಿಡ್ತೀನಿ. ಹೌದು, ಆಯ್ತು ಸರ್, ಮಾತಾಡ್ಲಿ. ಆದ್ರೆ ಅದಕ್ಕೂ ಮುನ್ನ ನಾವು ಆಕ್ಚುಲಿ ರೂಪೇಶ್ ಮಾತಾಡ್ಬೇಕಂದ್ರೆ ಹೇಳ್ತಾ ಇದ್ರಿ ನೀವು ಸರ್ದು ಲವ್ ಮ್ಯಾರೇಜ್ ಅಲ್ಲ, ಬಟ್ ನಾನು ಹೇಳಿದೆ ಮದ್ವೆ ಆದ್ಮೇಲೆ ಲವ್. ನೀವು ಇಫ್ ಯು ಗೋ ಬ್ಯಾಕ್
ಸೊ ಹೇಗೆ ಅನಿಸ್ತಾ ಇದೆ ನಿಮ್ಗೆ? ಮದ್ವೆ ಆಗಿ ಹೊಸದಲ್ಲಿ ಲವ್ ಯಾವಾಗ ಆಯ್ತು? ಲವ್ ಬಗ್ಗೆ ನೀವೇನ್ ಹೇಳ್ತೀರಾ? ನೀವು 2 ಲೈನ್ಸ್ ಅಲ್ಲಿ ಹೇಳೋದಿದ್ರೆ ಇಬ್ರು ಹೇಳ್ಬೇಕು. ಲವ್ ಇರೋದು ಬರೀ ಸಿನಿಮಾದಲ್ಲಿ ಮಾತ್ರ ನಮಗೆ ಸ್ಟ್ರೇಟಿಗೆ ಹಾರ್ಟಿಗೆ ಬೇಡ ಬಿಟ್ರಿ. ನಿಜ ಜೀವನದಲ್ಲಿ ಲವ್ ಅನ್ನೋ ಪದ ತುಂಬಾ ಇಟ್ಸ್ ಓವರ್ ರೇಟೆಡ್. ಐ ಥಿಂಕ್ ಇಟ್ಸ್ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಐ ವಿಲ್ ಸೆಕೆಂಡ್ ಇಟ್. ಆಕ್ಚುಲಿ ನನಗೇನು ಬರ್ದಿದ್ದು, ಆ ಫೋಟೋ ಕೆಳಗಡೆ ಏನೋ ಬರ್ದಿದ್ದಲ್ಲ, ಪ್ರೀತಿಯಲ್ಲಿ ಗೆದ್ದ ಏನದು, ಪ್ರೀತಿ ಗೆದ್ದು. ಪ್ರೀತಿಯಲ್ಲಿ ಯಾವತ್ತು ಬೀಳೋದೆ, ಗೆಲ್ಲೋದು ಕಮ್ಮಿ. ಗೆಲ್ಲೋದು ಯಾರಂದ್ರೆ ರೋಮಿಯೋ ಜೂಲಿಯಟ್ ಕ್ಲೈಮ್ಯಾಕ್ಸ್ ಗೊತ್ತು, ಲೈಲಾ ಮಜ್ನು ಕ್ಲೈಮ್ಯಾಕ್ಸ್ ಗೊತ್ತು, ಮುಮ್ತಾಜ್ ಶಾಜಾನ್ ಅದ್ರ ಕ್ಲೈಮ್ಯಾಕ್ಸ್ ಗೊತ್ತು. ಸೊ ಆಕ್ಚುಲಿ ರಿಯಲ್ ಪ್ರೀತಿ ಅಂತ ಯಾರು ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಆಕ್ಚುಲಿ ಗೆದ್ದವ್ರು ಯಾರು ಉಳಿದಿಲ್ಲ ಅಂತ ಅನ್ಸುತ್ತೆ. ಬಟ್ ಅಫ್ಕೋರ್ಸ್ ಸಿನಿಮಾದಲ್ಲಿ ಪ್ರೀತಿ ನೋಡೋಕೆ ತುಂಬಾ ಇಷ್ಟ ಆಗುತ್ತೆ ನನಗೆ. ಆಮೇಲೆ ನನ್ನ ಗರ್ಲ್ ಫ್ರೆಂಡ್ ಕರ್ಕೊಂಡು ಬರ್ಬೇಕಿತ್ತು. ಸೀಕ್ರೆಟ್ ನೀವ್ ಹೇಳಿ. ಅದೇ ಫ್ಲೋರ್ ಅಲ್ಲಿ ಬಂದ್ಬಿಡ್ತು, ಹಾಗೆ ಹೋಲ್ಡ್ ಮಾಡ್ಬಿಟ್ರು. ಅದು ಆಕ್ಚುಲಿ ಯೋಚನೆ ಮಾಡ್ದ, ಒಂದು ಕರೆದ್ರೆ ಇನ್ನೊಂದು 30ಕ್ಕೆ ಬೇಸರ ಆಗುತ್ತೆ. ಸೊ ಆ ಕ್ಯಾಲ್ಕುಲೇಷನ್. ಇಲ್ಲಿ ಮಂಗಳೂರು ಹುಡುಗಿಯರು ಹುಡುಗರೆಲ್ಲ ಲವ್ ಮ್ಯಾರೇಜ್ ಅಲ್ಲ ಕಷ್ಟ ಕಮ್ಮಿ ಅಲ್ಲ, ಲವ್ ಮಾಡಲ್ಲ ನೀನು. ನನಗೆ ಈಗ ನಂಬಕ್ಕಾಗಲ್ಲ, ಬಟ್ ಆಕ್ಚುಲಿ ರೂಪೇಶ್ ಬಗ್ಗೆ ನನಗೆ ಚಿಕ್ಕಂದಿನ ಗೊತ್ತು. ಅವನು ಆಕ್ಚುಲಿ ಐ ನೋ ಹಿಮ್ ಫ್ರಮ್ ವೆರಿ ಲಾಂಗ್. ಅಫ್ಕೋರ್ಸ್ ನಮ್ಮ ಚಾನಲಲ್ಲಿ ಹಿ ವಾಸ್ ಆಂಕರ್ ಅಂಡ್ ವೆರಿ ಡಿಮಾಂಡೆಡ್ ಆಂಕರ್. ಎಲ್ಲದಕ್ಕಿಂತ ಜಾಸ್ತಿ ಐ ಥಿಂಕ್ ಇಸ್ ವೆರಿ ಹಾರ್ಡ್ ವರ್ಕರ್. ನಾನು ಆಕ್ಚುಲಿ ಅವ್ನ ಫಸ್ಟ್ ಫಿಲ್ಮಲ್ಲಿ ಜೊತೆಗಿದ್ದೀನಿ, ನಾನು ಹಾಡ್ತಾ ಇದ್ದೀನಿ, ಏನೋ ಮಾಡ್ತಾ ಇರ್ತೀನಿ. ಸೊ ರಿಯಲಿ ಹಾರ್ಡ್ ವರ್ಕರ್. ನಾನು ಹೇಳೋದು, ಒಂದು ಪಿಕ್ಚರು ಸ್ಟಾರ್ಟಿಂಗ್ ಇಂದ ಕೊನೆ ತನಕ ಆ ಡೆಡಿಕೇಶನ್ ಯಾವುದೇ ಹೀರೋ ಇಟ್ಟರು 100% ಅವ್ರ ಗೆಲುವು ಖಚಿತ ಅಂತ ಹೇಳ್ಬೋದು. ಯಾಕಂದ್ರೆ ಅಂಟಿಲ್ ಲಾಸ್ಟ್ ಮಿನಿಟ್ ರಿಲೀಸ್ ಪ್ಲಾನ್ ಆಗಲಿ, ಪಬ್ಲಿಸಿಟಿ ಆಗಲಿ, ಎವ್ರಿಥಿಂಗ್ ಇಟ್ ಗೆಟ್ಸ್ ಇನ್ವಾಲ್ವ್ ಸೋ ಮಚ್. ಸೊ ಬೇಸಿಕಲಿ ಆ ಗುಣ ನಮ್ಮಲ್ಲಿ ಇದ್ದವು ಎಲ್ಲ ಹೀರೋಗಳಿಗೆ ಇದ್ದರೆ ಡೆಫಿನೆಟ್ ಆಗಿ ಇಂಡಸ್ಟ್ರಿಯಲ್ಲಿ ಅಟ್ಲೀಸ್ಟ್ ಒಂದು 20-30% ಹಿಟ್ ರೇಟ್ ಡೆಫಿನೆಟ್ ಇರುತ್ತೆ. ಸೊ ಐ ಥಿಂಕ್ ಡೆಫಿನೆಟ್ಲಿ ಒಂದು ಖುಷಿ ಆಗುತ್ತೆ ದಟ್ ಈಸ್ ವರ್ಕಿಂಗ್ ಸೊ ಹಾರ್ಡ್. ಸೊ ಅವನ ಜೊತೆ ಯಾವತ್ತು ಇರ್ತೀವಿ ಅಂತ ಹೇಳಕ್ ಇಷ್ಟ ಆಗುತ್ತೆ. ಆ ಕಡೆ ಹೀರೋಯಿನ್ ಅಷ್ಟೇ, ಐ ನೋ ಫ್ರಮ್ ಫ್ಯಾಮಿಲಿ ಫ್ರೆಂಡ್ಸು, ತಂದೆ, ಅವ್ರ ಮಾವ ಎಲ್ಲ ನಾವು ಜೊತೆಗಿದ್ವಿ. ಸೊ ಐ ನೋ ದೆಮ್ ಫ್ರಮ್ ವೆರಿ ಲಾಂಗ್. ಸೊ ಇದರಲ್ಲಿ ಇದ್ದಿದ್ದು ಆ್ಯಕ್ಚುಲಿ ಆ್ಯಕ್ಟರ್ ಸುನಿಲ್ ಅಣ್ಣ ಆ್ಯಕ್ಚುಲಿ ನನಗೆ ಸ್ಟಾರ್ಟಿಂಗ್ ಇನ್ಸ್ಪಿರೇಷನ್. ನಾನು ಆ್ಯಕ್ಚುಲಿ ಮೊದಲಿಗೆ ಬಾಂಬೆಯಲ್ಲಿ ಟ್ರೈ ಮಾಡಿದ್ದೆ. ಆ್ಯಕ್ಚುಲಿ ಒಂದು ಪಿಕ್ಚರ್ ಆದ ತಕ್ಷಣ ಆ ಪಿಕ್ಚರ್ ಮಾಡೋ ಮೊದಲು ನನಗೆ ಮ್ಯೂಸಿಕ್ ಡೈರೆಕ್ಷನ್ ಐಡಿಯಾ ಇರಲಿಲ್ಲ. ಸುನೀಲ್ ಶೆಟ್ಟಿ ಫ್ರೆಂಡ್ಸ್ ಎಲ್ಲ ಹೇಳಿದ್ದು, ಗುರುಕಿರಣ್ ಏನಕ್ಕೆ ನೀವು ಮ್ಯೂಸಿಕ್ ಇಂಟ್ರೊಡ್ಯೂಸ್ ಮಾಡ್ಬೋದು ಡೈರೆಕ್ಟರ್ ಆಗಿ ಅಂತ. ಈಗ ನನ್ನ ಫ್ರೆಂಡ್ಸಿಗೆ ಮ್ಯೂಸಿಕ್ ಡೈರೆಕ್ಷನ್ ಏನು, ಸಿಂಗರ್ ಏನು ಅಂತ ಗೊತ್ತಿರಲಿಲ್ಲ. ಅವರು ಅಲ್ಲ ಒಂದು ಡೆಮೋ ಮಾಡಿ ತರಲಿ ಅಂತ ಹೇಳಿದ್ರು. ಅದೇ ಟೈಮಿಗೆ ನನಗೆ ಸಿಕ್ತು ಫಿಲ್ಮು. ಸೊ ಈ ಡೆಮೋ ಮಾಡಿ ಮತ್ತೆ ಆಮೇಲೆ ನಾನು ಹೋಗಿದ್ದು ಬಾಂಬೆಲಿ 1 ವರ್ಷ ಜಾಸ್ತಿ. ಇಲ್ಲೂ ಅಷ್ಟೊಂದು ದೊಡ್ಡ ಆಫರ್ಸ್ ಬಂದಿಲ್ಲ. ಐ ವಾಸ್ ಮೋರ್ ಇನ್ ಬಾಂಬೆ. ದೊಡ್ಡ ಪಿಕ್ಚರ್ ಸಿಕ್ತು, ಬಟ್ ಅನ್ಲಕ್ಕಿಲಿ ಯಾವುದು ಒಂದು ಟೇಕ್ ಆಫ್ ಆಗಿಲ್ಲ. ಐ ಥಿಂಕ್ ಶಾರುಖ್ ಸಲ್ಮಾನ್ ಇಬ್ಬರು ಇದ್ದವು 2 ಚಿತ್ರಕ್ಕೆ ಮ್ಯೂಸಿಕ್ ಅಂತ ಕಂಪೋಸಿಂಗ್ ಎಲ್ಲ ಆಗಿತ್ತು, ಬಟ್ ನಥಿಂಗ್ ಟುಕ್ ಆಫ್. ಸೊ ಸುನಿಲ್ ಅಣ್ಣ ವಾಸ್ ಎ ಗ್ರೇಟ್ ಹೆಲ್ಪ್. ಯಾಕಂದರೆ ಈಸ್ ಎ ಗುಡ್ ಫ್ರೆಂಡ್ ಆಫ್ ಮೈನ್. ಆವತ್ತಿಂದ ಅದೊಂದು ಮಿಸ್ಚಿಫ್ ಅಂತ ಅಂಗಡಿ ಇತ್ತು. ಸೊ ನಮ್ದು ಯೂಶಲಿ ವಾರ್ಡನ್ ರೋಡಲ್ಲಿ, ನಮ್ದು ಯೂಶಲಿ ಅಡ್ಡ ಅಲ್ಲಿ ಸಂಜೆ ಆಗುವ ಬಾಂಬೆಯಲ್ಲಿ. ಸೊ ಈವನ್ ಹೀ ಈಸ್ ಆಲ್ಸೋ ಎ ಗ್ರೇಟ್ ಸಪೋರ್ಟ್ ಟು ದಿಸ್ ಫಿಲ್ಮ್. ಈ ಕಡೆ ಆ್ಯಕ್ಟರ್ಸ್ ಎಲ್ಲ ನನಗೆ ಪರಿಚಯ ಇದ್ದವ್ರಿ. ಸೊ ಗುಡ್ ಟ್ರೈ. ಐ ಥಿಂಕ್ ವಿಶಿಂಗ್ ಯು ಆಲ್ ದ ಬೆಸ್ಟ್. ಚಿತ್ರ ಒಳ್ಳೆಯದಾಗಲಿ ಆ್ಯಂಡ್ ಎಕ್ಸ್ಪೆಕ್ಟಿಂಗ್ ಎ ಲಾಟ್ ಫ್ರಮ್ ಯು. ಥ್ಯಾಂಕ್ ಯು ಸರ್. ಕಮಿಂಗ್ ಟು ಯು, ಎಷ್ಟೋ ಗೀತೆಗಳನ್ನ ನೀವು ಹಾಡಿದ್ದೀರಾ, ಎಷ್ಟೋ ಸಿನಿಮಾಗಳಿಗೆ ನೀವು ಸಂಗೀತ ನಿರ್ದೇಶನವನ್ನ ಮಾಡಿದ್ದೀರಾ. ಮ್ಯಾಮ್ಗೋಸ್ಕರ ಸ್ಪೆಷಲ್ ಆಗಿ ಯಾವ್ದಾದ್ರು ಒಂದು ಸಾಂಗ್ ಮ್ಯೂಸಿಕ್ ಕಂಪೋಸ್ ಮಾಡಿ ಹಾಡಿರೋದಿದ್ಯಾ? ಪೂನಾ ಸರ್, ಯಾವ್ದಾದ್ರು ಹಾಗಾದ್ರೆ? ಮನೆಗೆ ಹೋದ್ಮೇಲೆ ಇದೆ ಇಷ್ಟು ಗೀತೆಗಳಲ್ಲಿ ಒಂದೇ ಒಂದು ಸಾಂಗ್ ಮ್ಯಾಮ್ಗೋಸ್ಕರ. 50 kg ಹಲ್ವಾ ಮುಟ್ಟಿದ್ರೆ ಯಾಕೋ ಕರ್ಗೋಗುತ್ತಾಳೆ ಅಲ್ವಾ, ಬಳಕುತ್ತ ಬಂದರೆ ಈ ಹಲ್ವಾ ವಾರೆವಾ. ಸರ್ ಓಕೆ, ಈ ಹಾಡ್ ಜೊತೆಗೆ ಮ್ಯಾಮ್ಗೋಸ್ಕರ ಯಾವ್ದಾದ್ರು ಒಂದು ಸಾಂಗ್, ಮತ್ತೊಂದು ಸಾಂಗ್ ನೀವು ಪಿಕ್ ಮಾಡ್ಬೇಕು ಅಂತ ಅನ್ಕೊಂಡ್ರೆ ಯಾವ ಸಾಂಗ್ ಪಿಕ್ ಮಾಡ್ತೀರಾ? 2 ಲೈನ್ಸ್ ಮ್ಯಾಮ್ ನೋಡ್ತಾನೆ ಹಾಡ್ಬೇಕು.
ಒಂದು ಸಾಂಗ್ ಆಲ್ರೆಡಿ ಪಿಕ್ಚರ್ಗೆ ಆಡಿದ್ದೀನಿ, ಒಂದು ಈಗ ಆಡಿದೆ, ನೆಕ್ಸ್ಟ್ ಪಿಕ್ಚರ್ಗೆ ಬಿಲ್ ಹೋಗುತ್ತೆ. ಓಕೆ 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 ಪರವಾಗಿಲ್ಲ. ಆದ್ರೆ ನೀವು ಆಡ್ಲೇಬೇಕು ಮ್ಯಾಮ್ಗೋಸ್ಕರ. ಮ್ಯಾಮ್ ನಾನು ನೋಡ್ತಾ ಕಣ್ಣಲ್ಲಿ ಕಣ್ಣಿಟ್ಟು ಇವತ್ತು ಒಂದು ಟಾಸ್ಕ್ ಸರ್ ನಿಮ್ಗೆ. ಮ್ಯಾಮೇ ಅದನ್ನ ಆಮೇಲೆ ಮಾರ್ಕ್ಸ್ ಕೊಡ್ತಾರೆ ಎಷ್ಟಾಗುತ್ತೆ ಎಷ್ಟು ಅಂತ. ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗಿದ್ದೀರಾ ಸದ್ಯ ಸ್ವಲ್ಪ ಕಷ್ಟ ಆಗುತ್ತೆ. ಸರ್ ಎನಿ ಆಫ್ ಯುವರ್ ಸಾಂಗ್ಸ್ ಕಣ್ಣು ನೋಡಿದ ಹಾಡೆಲ್ಲ ಪ್ರೀತಿ ಉಕ್ಕಿ ಬರುತ್ತೆ, ಹಾಡೆಲ್ಲ ಮರ್ತೋಗ್ಬಿಡ್ತೀನಿ ನಾನು. ಸರ್ ಇವಾಗ ಅಟ್ ಪ್ರೆಸೆಂಟ್ ನೀವು ಆಕ್ಟ್ರೆಸ್ ಅಂತ ಅನ್ಕೊಳ್ಳಿ. ಆಕ್ಟ್ರೆಸ್ ಮ್ಯಾಮು, ನೀವು ಆಕ್ಟರು, ಅವ್ರಿಗೋಸ್ಕರ ಹಾಡ್ತಾ ಇದ್ದೀರಾ. ಯಾವ ಹಾಡಾಗ್ಲಿ ನಿಮ್ ಫೇವ್ರೆಟ್ ಸರ್, ನಿಮ್ ಫೇವ್ರೆಟ್ ಯಾವ್ದಾದ್ರು? ಹಾಗಾದ್ರೆ ಮ್ಯಾಮ್ ಫೇವ್ರೆಟ್ ಆಕ್ಟರ್ ಬರೀ ಬಾಯಲ್ಲಿ ಆಡಿಸೋದು, ಯಾರು ಬೇರೆ ಹಾಡ್ಲಿ ನಾನು ಆಕ್ಟರ್. ಸರ್ ಟೂ ಇನ್ ಒನ್. ಮ್ಯೂಸಿಕ್ ಕಂಪೋಸರ್, ಸಿಂಗರ್ ಕಮ್ ಆಕ್ಟರ್. I love you darling ನನ್ನಾಣಿಗೂ. ಕಣ್ಣು ನೋಡಿ, ಕಣ್ಣು ಅದೇ ಇರೋದು ಟಾಸ್ಕ್ ಇಲ್ಲಿ. ಈ ಲವ್ಗೆ ಮೀನಿಂಗ್ ನಿನ್ನಾಣಗೂ, ನಿಜ ಹೇಳುವೆ ಎಂದಿಗೂ ಎಂದಿಗೂ. ಓ ವಾವ್, ಮ್ಯಾಮ್ ಇಂದನೇ ಇನ್ಸ್ಪೈರ್ ಆಗಿ ಈ ಸಾಂಗ್ ಹಾಡಿದೆ. ಶಿ ವಾಸ್ ಕ್ಯಾರಿಂಗ್ ಮೈ ಫಸ್ಟ್ ಚೈಲ್ಡ್. ಈ ಸಾಂಗ್ ಒರಿಜಿನಲ್ ಹಾಡುವಾಗ ನಾನು ಮುಂದೆ ಗೊತ್ತಿದ್ಲು ಈ ಸಾಂಗ್ ಹಾಡಬೇಕು. ಓಕೆ, ಹೇಗನ್ಸ್ತು ಮ್ಯಾಮ್ಗೆ ಇವಾಗ? ನಿಮ್ಮ ಸಾಂಗ್ ರಿಲೀಸ್ ಆದ್ಮೇಲೆ ಇನ್ನೊಮ್ಮೆ ಲೆವೆಲ್ ಬೀಳ್ತೀನ ಅಂತ. ಡೆಫಿನೆಟ್ಲಿ ಡೆಫಿನೆಟ್ಲಿ. ಥ್ಯಾಂಕ್ ಯು ಸೋ ಮಚ್. ಐ ವಾಂಟ್ ಟು ಸೇ ಸಮಥಿಂಗ್ ಅಬೌಟ್ ರೂಪೇಶ್. ಇವತ್ತು ನಾನು ಬಂದಿದ್ದಕ್ಕೆ ಕಾರಣ ರೂಪೇಶ್. ಬಿಕಾಸ್ ನಾನು ರೂಪೇಶನ್ನ ಎಷ್ಟು ಒಂದು 10-15 ವರ್ಷದಿಂದ ನೋಡ್ತಾ ಇದ್ದೀನಿ. ಸಚ್ ಎ ಅಮೇಝಿಂಗ್ ಪರ್ಸನ್. ಐ ಥಿಂಕ್ ಬಿಗ್ ಬಾಸ್ ಅಂತ ವೇದಿಕೆಯಲ್ಲಿ ಅದು ಬಂತು. ಆ್ಯಂಡ್ ಯು ಕಾಂಟ್ ಹೈಡ್ ಗುಡ್ ಪೀಪಲ್. ಸೊ ಐ ವಿಶ್ ಹಿಮ್ ಆಲ್ ದ ಬೆಸ್ಟ್. ಇದು ಜಸ್ಟ್ ಬಿಗಿನಿಂಗ್ ಅಷ್ಟೇ ರೂಪೇಶ್. ಯು ಆರ್ ಗೋಯಿಂಗ್ ಟು ಕಾಂಕರ್ ದ ವರ್ಲ್ಡ್. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು. ಸೊ ಇನ್ನು ಅಕ್ಷತಾ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತೀವಿ. ಸೊ ದ ಲವ್ಲಿ ಕಪಲ್ ವಿನಯ್ ಗೌಡ ಅವರು, ಅಕ್ಷತಾ ಗೌಡ ಅವರು ವೇದಿಕೆಗೆ ಬರಬೇಕು. ಬಲ್ಲಿ ಒಂದ್ಸಲ ಚಪ್ಪಾಳೆ ಫಾರ್ ಮಿಸ್ಟರ್ ವಿನಯ್ ಅಂಡ್ ಅಕ್ಷತಾ. ವೆಲ್ಕಮ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಮೇಕಿಂಗ್ ಟೈಮ್. ಬಂದೋದಕ್ಕೆ ತುಂಬಾ ಖುಷಿ ಆಯಿತು. ಸೊ ಯಾವಾಗಲೂ ನಿಮ್ಮನ್ನ ಆನ್ ಸ್ಕ್ರೀನ್ ನೋಡ್ತಾ ಇದ್ವಿ, ಆನ್ ಸೋಷಿಯಲ್ ಮೀಡಿಯಾ, ಎವ್ರಿ ಪ್ಲಾಟ್ಫಾರ್ಮ್. ರೂಪೇಶ್ ಅವ್ರ ಪರವಾಗಿ, ಸಿನಿಮಾ ತಂಡದ ಪರವಾಗಿ ಥ್ಯಾಂಕ್ ಯು ವೆರಿ ಮಚ್ ಫಾರ್ ಕಮಿಂಗ್. ಥ್ಯಾಂಕ್ ಯು ಬ್ರೋ, ಪ್ಲೀಸ್. ವಿನಯ್ ಮತ್ತೆ ಐ ಹ್ಯಾವ್ ವೆರಿ ಲಿಟಲ್ ಟೈಮ್ ಆಕ್ಚುಲಿ, ಸೊ ಅದಕ್ಕೋಸ್ಕರ. ಬಟ್ ಟೆಲ್ ಮಿ ಅಬೌಟ್ ಯುವರ್ ಲವ್ ಸ್ಟೋರಿನು. ಲೈಕ್ ಯಾರು ಹೇಳ್ತೀರಾ? ನಮ್ಮ ಲವ್ ಸ್ಟೋರಿ ಹೇಳಬೇಕು ಅಂದ್ರೆ ಅದು ಒಂದು ಪಾರ್ಟ್ನಲ್ಲಿ ಆಗಲ್ಲ, ಒಂದು 4 ಎಪಿಸೋಡ್ ಇದೆ. ಸೊ ನಮ್ದು ತುಂಬಾ ಚಿಕ್ಕ ವಯಸ್ಸಿನ ಒಂದು ಲವ್ ಸ್ಟೋರಿ ಅಂದರೆ ಇಟ್ ಈಸ್ ಮೋರ್ ಲೈಕ್ ಫ್ರೆಂಡ್ಶಿಪ್. ಮೇಡಮ್ ಮತ್ತೆ ಸರ್ ಹೇಳ್ದಂಗೆ ಇಟ್ ಈಸ್ ಮೋರ್ ಆಫ್ ಮ್ಯೂಚುವಲ್ ರೆಸ್ಪೆಕ್ಟ್ ಆ್ಯಂಡ್ ದಟ್ ಇಂಡಿಪೆಂಡೆನ್ಸ್ ದಟ್ ಯು ಗಿವ್ ಇನ್ ಲವ್ is what you carry throughout the life. ನಾನು ಒಂದು 10-12 ವರ್ಷ, ಇವಳಿಗೊಂದು 8 ವರ್ಷ ಇತ್ತು, ನಮ್ಮ ಅತ್ತೆ ಮಗಳೇ. ಸೊ ಅವಾಗಿಂದ ಇದೊಂದು ಲವ್ ಆ್ಯಂಡ್ ರೆಸ್ಪೆಕ್ಟ್ ಸ್ಟಾರ್ಟ್ ಆಗಿದ್ದು. ಸೊ ಇಟ್ಸ್ ಸ್ಟಿಲ್ ಗೋಯಿಂಗ್ ಆನ್. ವಿ ಹ್ಯಾವ್ ಬೀನ್ ಮ್ಯಾರಿಡ್ ಫಾರ್ 17 years now. ಆ್ಯಂಡ್ ಒಂದು ಹಾಫ್ ಸೆಂಚುರಿ ಹಾಕೋಣ ಅಂತ ಅಂದ್ಕೊಂಡಿದ್ದೆ. ಡೆಫಿನೆಟ್ಲಿ ಹಾಕೋಣ, ಹಾಫ್ ಸೆಂಚುರಿ ಪಾರ್ಟಿ ಮಾಡೋಣ, ಸೆಲೆಬ್ರೇಟ್ ಮಾಡೋಣ. ಸೊ ಅಕ್ಷತಾ, ನೀವು ಹೇಳಿ, when did you thought like, okay, he's my life partner ಅಂತ? ಚೈಲ್ಡ್ಹುಡ್ ಇಂದನೇ ಫಿಕ್ಸ್ ಆಗೋಗ್ಬಿಟ್ಟಿತ್ತು. ಹೌದಾ? ಅವಾಗಲೇ ಅನ್ಕೊಂಡಿದ್ರಿ ನೀವು? ಯಾರು ಇಬ್ಬರಲ್ಲಿ ಫಸ್ಟ್ ಪ್ರಪೋಸ್ ಮಾಡಿದ್ದು? ಯಾರು ಇಲ್ಲ. ಮದ್ವೆಗೆ ಇವಾಗ್ಲೂ ಮಾಡಿಲ್ಲ. ಇವಾಗ್ಲೂ ಮಾಡಿಲ್ಲ ಅಂತ ರೆಡ್ ರೋಸ್ ಕೊಡ್ರಿ. ಅದ್ರಲ್ಲಿ ಒಂದು ನಾವ್ ಮಾಡಿಸ್ಬಿಡೋಣ, ನಾವು ಈ ತರ ಚಾನ್ಸ್ ಎಲ್ಲ ಬಿಡ್ತೀವ? ಅಕ್ಷತಾ ಅವರ ಆಸೆ ಇವತ್ತು ನಾವು ಜೈ ಸಿನಿಮಾದ ಸಾಂಗ್ ಲಾಂಚ್ ಇವೆಂಟ್ ಅಲ್ಲಿ ಪೂರೈಸ್ತಾ ಇದೀವಿ. ಹೆಂಗೂ ಸಖತ್ತಾಗಿ ಇಬ್ರು ರೆಡಿಯಾಗಿ ಬಂದಿದ್ದೀರಾ?
ಹಾಗೆ ತಗೊಳ್ಳಿ. ನಿಮ್ಗೆ ಡೈಲಾಗ್ ಬಗ್ಗೆ ನಾನು ಹೇಳ್ಕೊಳಂಗೆ ಇಲ್ಲ. ಅಲ್ಲ, ಇದು ಯಾಕೆ ಯಾವಾಗಲೂ ಹುಡುಗನೇ ಪ್ರಪೋಸ್ ಮಾಡಬೇಕು ಅನ್ನೋದು? ಅದು ಏನಂದ್ರೆ ಚೆನ್ನಾಗಿ ಅನ್ಸುತ್ತೆ ಹುಡುಗ ನೀಡೋನ್ ನೋಡಿದ್ರೆ ನಮ್ ಹುಡುಗಿರಿಗೆ ಅಂತ. ದಟ್ಸ್ ವೆರಿ ಯೂಶುವಲ್ ಅಂಡ್ ವೆರಿ ಕಾಮನ್. ಇವಾಗ ಇಬ್ರು ಪ್ರಪೋಸ್ ಮಾಡ್ಬೇಕು, ಯಾಕಂದ್ರೆ ನೀವು ಹೇಳಿದ್ರೆ ಇದುವರೆಗೂ ಇವರು ಪ್ರಪೋಸ್ ಮಾಡಿಲ್ಲ, ನೀವು ಪ್ರಪೋಸ್ ಮಾಡಿಲ್ಲ ಅಂತ. ಸೊ ಯೂಶುವಲಿ ಗರ್ಲ್ಸ್ ಫಸ್ಟ್, ಬಟ್ ನಾವು ಬಾಯ್ಸ್ ಫಸ್ಟ್. You always say ladies first, right? ಹೌದು, ಚೇಂಜ್ ಮಾಡ್ಬಿಟ್ಟೆ. Ladies first and Mike ಕೂಡ first ladies ಗೆ ಹೋಗಿದೆ. So ಆಯ್ತು, ಓಕೆ. ಫಾರ್ ಅಕ್ಷತಾ ಕಮಲ್ ಯು ಕ್ಯಾನ್ ಡೂ ಇಟ್. ಹಲೋ ಅಲ್ಲ ಏನಂತ ಹೇಳ್ಬೇಕಲ್ಲ, ಒಂದು ಡೈಲಾಗ್ ಹೇಳಿ. ಓಕೆ. ಮೇಡಮ್ ಹೇಳೋದಲ್ಲ, ಆಯ್ತು ಮಾಡಿ. ಪ್ರಪೋಸ್ ಅವರೇ ಮಾಡ್ತಾ ಇದ್ದಾರೆ, ನೀವ್ ಅಷ್ಟೇ ನೀವು ಮಾಡ್ತಿರೋದು. ಏ ಮೊಬೈಲ್ ಕೂದು ಕೂದು. ಇದು ಕೇಳಿಸ್ಲಿಲ್ಲ ಅದಕ್ಕೆ. ಐ ಲವ್ ಯು ಚಿನ್ನ. thank you. ಸ್ವಲ್ಪ that's so sweet. Thank you. ಫೈನಲಿ ಓಕೆ. ಸೊ ಅವ್ರ ಆಸೆ ನೀವು ಈಡೇರಿಸ್ಬೇಕು. ಇವಾಗ ನೀವು ಒಂದು ಪ್ರಪೋಸ್ ಮಾಡ್ಬೇಕು ಅವ್ರಿಗೆ. 17 years ಹಿಂದೆ ಹೋಗ್ಬೇಕು ನೀವು. ಅವಾಗ ಹೇಗಿದ್ರಿ ಆ ತರ ಥಾಟ್ ಬರ್ಬೇಕು ನಿಮ್ಗೆ. ಆಕ್ಚುಲಿ ವಿನಯ್ ಅವ್ರನ್ನ ನಾವು ಆನ್ ಸ್ಕ್ರೀನ್ ಎಲ್ಲ ನೋಡಿದಾಗ ಸ್ವಲ್ಪ ಇದು ಈ ರಗಡ್, ಈ ಹುಡುಗಿರಿಗೆ ಪ್ಯಾಡ್ ಬಾಯ್ ಲುಕ್ಸ್ ಇಷ್ಟ ಆಗುತ್ತೆ, ಆ ತರ ಎಲ್ಲ ಇರುತ್ತಲ್ಲ, ಆ ತರ ಏನಾದ್ರು ಪ್ರಪೋಸ್ ಮಾಡಿದ್ರೆ ಹೇಗಿರುತ್ತೆ ಅಂತ ನೀವು ಮಾಡ್ಬೇಕು. ಅಂದ್ರೆ ಇವಾಗ ನನ್ನ ಮಗನಿಗೆ 16 ವರ್ಷ. ಈಗ ಪ್ರಪೋಸ್ ಮಾಡಿದ್ರೆ ನಾನು ಬ್ಯಾಡ್ ಎಕ್ಸಾಂಪಲ್ ಸೆಟ್ ಮಾಡ್ತೀನಿ. ಇಲ್ಲ ಇಲ್ಲ ಇಲ್ಲ, ಅದೃಷ್ಟ ಒಂದು ಅಪ್ಪ ಅಮ್ಮ ಪ್ರಪೋಸಲ್ ನೋಡ್ತಾ ಇರ್ತೀವಿ ನಾವು ಅಂತ. ಯಾ ಚಿಕ್ಕ ವಯಸ್ಸಿಂದ ಬರೀ ಪಾರ್ಟ್ನರ್ ಆಗಲ್ಲ, ಒಂದು ಫ್ರೆಂಡ್ ಆಗಿ, ಒಂದು ಕಂಪ್ಯಾನಿಯನ್ ಆಗಿ, ಶಿ ಇಸ್ ರೆಸ್ಪೆಕ್ಟೆಡ್ ಮೀ ಆ್ಯಂಡ್ ಮೈ ಪ್ರೈವಸಿ ಆ್ಯಂಡ್ ಮೈ ವರ್ಕ್ ದಟ್ ಐ ಡು. ತುಂಬ ಸಪೋರ್ಟ್ ಮಾಡಿದ್ದಾರೆ ಆ್ಯಂಡ್ ಐ ಲವ್ ಯು ನೌ ಆ್ಯಂಡ್ ಫಾರ್ ಎವರ್. Oh, sweet. Thank you very much. So, ನೀವು ಕಪಲ್ ಆಗಿ 17 ವರ್ಷಗಳು, ಹ್ಯಾಪಿ ಮ್ಯಾರಿಡ್ ಲೈಫ್. ಇನ್ನ ಮುಂದೆ ಸಿಕ್ಕಾಪಟ್ಟೆ ಇದೆ. ವಿ ಹ್ಯಾವ್ ಟು ಸೆಲೆಬ್ರೇಟ್ 25 years, 50 years ಆ ಥರ. ಬಟ್ ಟುಡೇ ಇವತ್ತು ಕಪಲ್ ಸಾಂಗ್ ಕೂಡ ನಾವು ರಿಲೀಸ್ ಮಾಡ್ತಾ ಇರೋದ್ರಿಂದ ಆಸ್ ಎ ಕಪಲ್ ಯು ಆರ್ ಅವರ್ ಚೀಫ್ ಗೆಸ್ಟ್. ಸೊ ನಿಮ್ಗೆ ಹೇಗೆ ಅನ್ಸುತ್ತೆ ಅಬೌಟ್ ಅ ಫಿಲ್ಮ್? ಫಸ್ಟ್ ಆಫ್ ಆಲ್ ಜೈ ಅನ್ನೋ ಸಿನಿಮಾ ಒಂದು ಪ್ರೋಮೋ ನೋಡಿದಾಗಲೇ ಗೊತ್ತಾಯ್ತು ರೂಪೇಶ್ ಅವರು ಜಯಕಾರ ಆಗ್ತಾರೆ ಅಂದ್ಬಿಟ್ಟು ಇಂಡಸ್ಟ್ರಿಯಲ್ಲಿ. ಆ್ಯಂಡ್ ಇಟ್ ಹಸ್ ಕಮ್ ಔಟ್ ರಿಯಲಿ ವೆಲ್. And it doesn't look like you're doing this for the first time. ನೋಡಿ, ನಾನು ಮೀಟ್ ಮಾಡ್ತಿರೋದು ಇವತ್ತು. ಬಟ್ ದೆನ್ ಬಿಗ್ ಬಾಸ್ ಅಂತ ಬಂದಾಗ ವಿ ಆಲ್ ಬಿಕಮ್ ಅ ಫ್ಯಾಮಿಲಿ. ಸೊ ವಿ ಸ್ಟ್ಯಾಂಡ್ ಫಾರ್ ಈಚ್ ಅದರ್. ಆ್ಯಂಡ್ ಈ ಪ್ರೋಮೋ ನೋಡಿದಾಗ ಐ ರಿಯಲಿ ವಿಶ್ ಮ್ಯಾನ್ ಇಟ್ಸ್ ಗೋನ್ ಟು ಬಿ ಅ ಸೂಪರ್ ಡೂಪರ್ ಹಿಟ್. ಆಲ್ ದಿ ಬೆಸ್ಟ್. ಆ್ಯಂಡ್ ಐ ಗೆಸ್ ಹಾರ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಅಂತ ಐ ಆಮ್ ಜಸ್ಟ್ ಎಕ್ಸ್ಪೆಕ್ಟಿಂಗ್ ಟು ಸಿ ದಟ್. ಡೆಫಿನೆಟ್ಲಿ ಇನ್ ಅ ಶಾರ್ಟ್ ವೈಲ್ ಅಲ್ಲಿ. ಥ್ಯಾಂಕ್ ಯು ವೆರಿ ಮಚ್. Thank you. All the best. ಥ್ಯಾಂಕ್ ಯು. ಮಾಡಿದ್ರು. ನೀವು ವೇದಿಕೆಗೆ ಶ್ರೀಮತಿ ಅವರೊಟ್ಟಿಗೆ ಬರಬೇಕು. ದಯವಿಟ್ಟು ಬನ್ನಿ ಪ್ಲೀಸ್. ಬನ್ನಿ ಸರ್. ಗುರುಜಿ ಅವರಿಗೆ ಒಂದ್ಸಲ ಜೋರಾದ ಚಪ್ಪಾಳೆ ಬರಲಿ. ಆರ್ಯವರ್ಧನ್ ಗುರುಗಳು ಮತ್ತು ಅವರ ಬ್ಯಾಟರ್ ಹಾಫ್ ರಚಿತಾ ಅವರು. ಇವಾಗ ಆಯ್ತು. ನಿದ್ದೆ ಆಯ್ತಮ್ಮ? ಈಗ ನಿದ್ದೆ ಆಯ್ತಾ? ಥ್ಯಾಂಕ್ ಯು ವೆರಿ ಮಚ್. ಇವತ್ತು ಕುಟುಂಬ ಸಮೇತರಾಗಿ ಕಾರ್ಯಕ್ರಮಕ್ಕೆ ಬಂದಿದ್ದು ಬಹಳ ಖುಷಿ ಆಯ್ತು. ಮೈಕ್ ಪ್ಲೀಸ್. ಸೊ ಇವಾಗ ನಾನು ಲೇಡೀಸ್ ಫಸ್ಟ್ ಬಾಯ್ಸ್ ಫಸ್ಟ್ ಏನು ಹೇಳಲ್ಲ ಮ್ಯಾಮ್, ನೀವೇ ಡಿಸೈಡ್ ಮಾಡ್ಬಿಡಿ ಯಾರು ಫಸ್ಟ್ ಮಾತಾಡ್ತೀರ ಅಂತ. ಹೇಳಿದ್ದೀವಿ ಆಕ್ಚುಲಿ, ಬಟ್ ಇವತ್ತು ಸರ್ ಏನ್ ಮಾಡೋಣ, ಯಾರನ್ನ ಮಾತಾಡ್ಸೋಣ? ಗುರುಜಿ ಸೈಲೆಂಟ್ ಆಗಿ ನಿಂತಿದ್ದಾರೆ ಅಂದ್ರೆ ನಂಗೆ ಶಾಕ್ ಆಗ್ತಾ ಇದೆ. ಗುರುಗಳ ಏನು ಇವತ್ತು ನೀವು ಸೈಲೆಂಟ್ ಆಗಿಬಿಡಿ. ಮ್ಯಾಮ್ ಮನೇಲಿ ಏನಾದ್ರು ಹೇಳಿದ್ರ ಸೈಲೆಂಟ್ ಆಗಿರ್ಬೇಕಂತ? ಏನು ಹೇಳಿಲ್ಲ ಸರ್. ಮ್ಯಾಮ್ ಏನು ಹೇಳಲ್ಲ ಸರ್. ಓಕೆ, ಗುರುಗಳು ಕೊಡಿ. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಿಮಗೆ ಖುಷಿ ಆಗ್ತಾ ಇದೆ. ಸೊ ಸ್ಟ್ರೈಟ್ ಕ್ವಶನ್ಗೆ ಬಂದ್ಬಿಡ್ತೀನಿ. ನಿಮ್ಮ ಲವ್ ಸ್ಟೋರಿ ಬಗ್ಗೆ ನಂಗೆ ಹೇಳಿ, ನಮಗೆಲ್ಲರಿಗೂ ಹೇಳಿ. ಫಸ್ಟ್ ಇಲ್ಲಿ ಎಲ್ಲ ಬಂದಿರೋರ್ಗೂ ತುಂಬ ಧನ್ಯವಾದಗಳು. ಅದೇ ಥರ ರೂಪೇಶ್ ಶೆಟ್ಟಿ ನಾನು ಬಿಗ್ ಬಾಸಲ್ಲಿ ಏನು ಮಗನಾಗಿ ನೋಡಿದ್ದೆ, ಈಗಲೂ ಹಾಗೆ ನೋಡ್ತಾ ಇದ್ದೀನಿ. ಈ ಸಿನಿಮಾನ ಎಲ್ಲರೂ ಕೂಡ ಗೆಲ್ಲಿಸಿ ನಾನು ತುಂಬ ಖುಷಿ ಪಡ್ತೀನಿ. ನನ್ನಷ್ಟು ಖುಷಿ ಪಡೋನು ಯಾರಿಲ್ಲನಪ್ಪ. ಅದೇನೋ ಈಗಲೂ ನಾನು ತುಂಬ ಒಂದು ಮಗನಾಗಿ ನೋಡ್ತೀನಿ, ಒಂದು ಲವರ್ ಆಗಿ ನೋಡ್ತೀನಿ. ಅದರಲ್ಲೇನೋ ಆ ಥರ ಎರಡು ಕನೆಕ್ಟ್ ಆಗಿತ್ತು ನನಗೆ. ಅದೇನೋ ಗೊತ್ತಿಲ್ಲ, ಎರಡು ಹೃದಯ ಇದ್ದಂಗೆ ನಮಗೆ.
ಅದೇ ಥರ ನಮ್ಮ ರೂಪೇಶ್ ರಾಜರು ನಮ್ಮ 3 ಜನ ತುಂಬ ಚೆನ್ನಾಗಿತ್ತು. ಆ 3 ಜನದಿಂದ ಇಲ್ಲಿ ಕರ್ಕೊಂಡ್ಬಂದು ನನ್ನ ಹೆಂಡತಿ ಹತ್ರ ಬಟ್ಟೆ ನಿಲ್ಲಿಸಿದ್ದೆ. ಬಿಗ್ ಬಾಸ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ನಮ್ಮ 3 ಜನ ಬಿಗ್ ಬಾಸಲ್ಲಿ ನಮಗೆ ಪರಿಚಯ ಮಾಡಿಸ್ಕೊಂಡಿದ್ದೆ. ನನಗೆ 3 ಜನ ಒಳ್ಳೆ ಫ್ರೆಂಡ್ ಆಗಿದ್ದೀವಿ, ಮಗನಾಗಿದ್ದೀವಿ, ಫ್ರೆಂಡ್ ಆಗಿದ್ವಿ. ನಮ್ಮ ಮಿಸಸ್ ಚೆನ್ನಾಗಿ ಮಾತಾಡ್ತಾರೆ ನನಗಿಂತ. ಹೌದಾ? ಆಯ್ತು ಮೇಡಮ್ ಹೇಳಿ, ಯಾವಾಗ ಲವ್ ಆಯ್ತು, ಯಾವಾಗ ಶುರು ಆಯ್ತು? ಮದ್ವೆ ಆದ್ಮೇಲೆ ಲವ್ ಆಯ್ತಾ, ಮದ್ವೆ ಮುಂಚೆ ಲವ್ ಆಯ್ತಾ, ಹೆಂಗೆ? ಸರ್ ಏನು ಹೇಳ್ಕೊಡ್ತಾ ಇದ್ದೀರಾ? ನಾನೇ ಹೇಳ್ತೀನಿ, ಅದೇನಾರು ಹೇಳಿ. ಅವ್ರೇನಾದ್ರು ಹೇಳ್ಬೇಕಲ್ಲ. ನಾನು ಇರೋ ಸತ್ಯ ಹೇಳ್ತೀನಿ, ಯಾರು ತಪ್ಪು ತಿಳ್ಕೊಬೇಡಿ. ಹಾಗಾಗಿ ಹೌದಾ, ಒಳ್ಳೇದಾಯ್ತು. ಯಾರೊಬ್ರು ಇರ್ಬೇಕು ವಿರೋಧ ಪಕ್ಷದವರು. ನಾನು ನನ್ನ ಹೆಂಡತಿನ ತುಂಬ ಇಷ್ಟಪಡ್ತೀನಿ. ಅಂದರೆ ಸರಸ್ವತಿಯಾಗಿ ನೋಡ್ತೀನಿ, ಲಕ್ಷ್ಮಿಯಾಗಿ ನೋಡ್ತೀನಿ, ದುರ್ಗಿಯಾಗಿ ನೋಡ್ತೀನಿ. ಆಗಾಗ ಅಡುಗೆ ಮನೆಯಿಂದ ಸೌಂಡ್ ಏನಾದ್ರು ಬೀಳ್ತಾ ಇರುತ್ತಾ ಸರ್ ಹಾಲಿಗೆ? ಇಲ್ಲ, ನಾನು ಮನೆಯಲ್ಲಿ ಏನು ಮಾತಾಡಲ್ಲ, ಮೌನಾಗಿರ್ತೀನಿ. ನನ್ನ ಹೆಂಡತಿನ ನಾನು ಇವತ್ತರೆಗೂ ಸಖತ್ ಲವ್ ಮಾಡಿ ಮದುವೆ ಆಗಿದ್ದೀನಿ. ಆದರೆ ನಾನೊಬ್ಬ ತುಂಬ ಸಂಪಾದನೆ ಮಾಡ್ಬೇಕಂತ ಆಸೆಯಿಂದ ಮಾತಾಡ್ತಿರಲಿಲ್ಲ. ಈ ವೇದಿಕೆ ಮೇಲೆ ಪ್ರಾಮಿಸ್ ಮಾಡ್ತೀನಿ, ಈ ಪ್ರಪಂಚದಲ್ಲಿ ಯಾರೋ ಲವ್ ಮಾಡೋದು ಅಷ್ಟು ಲವ್ ಮಾಡ್ತೀನಿ. ನಿಜವಾಗ್ಲೂ ಬೇಕಾದ್ರೆ ನಮಸ್ಕಾರ ಮಾಡಿ ಹೇಳ್ತೀನಿ. ಅಯ್ಯೋ, ನಾನು ಅಷ್ಟು ಲವ್ ಮಾಡ್ಬೇಕಂತ ನಾನು ಹೇಳ್ತಾ ಇದ್ದೀನಿ. ನಾವೆಲ್ಲ ರೆಡಿ ಮಾಡಿ ಇಟ್ಟಿದ್ದೀವಿ. ಹಾಗಾದ್ರೆ ಸರ್ಪ್ರೈಸ್. ನೆಕ್ಸ್ಟ್ ನೀವು ಆಕ್ಷನ್ ಡೈರೆಕ್ಷನ್ ಎಲ್ಲ ನಿಮ್ ಆನ್ ಸ್ಕ್ರೀನ್ ಸರ್. ನೀವು ಫೀಲ್ಡ್ ಏನಾದ್ರು ಚೇಂಜ್ ಮಾಡ್ಬಿಟ್ರೆ ಹಿಂಗೆ ನೀವು? ಇಲ್ಲ, ಈಗ ಲವ್ ಫೀಲ್ ಅಲ್ಲಿ ಇದ್ದೀನಿ. ಇಲ್ಲ, ನಾನು ತುಂಬಾ ದಿವಸ ಆದಂತ ಆಸೆ ಇದೆ. ಅಂದ್ರೆ ಇದನ್ನ ಹೇಳ್ಕೊಳಕ್ಕೆ ಒಂದು ವೇದಿಕೆ ಸಿಕ್ಕಿರ್ಬೋದೇನಪ್ಪ. ನಾನು ಹೆಂಡತಿ ಹತ್ರ ಹೇಳ್ಕೊಂಡಿಲ್ಲ. ಹುಚ್ಚು ಪ್ರೀತಿ ನನ್ನ ಹೆಂಡತಿ ಮೇಲೆ, ನನ್ನ ಮಗಳ ಮೇಲೆ. ನನ್ನ ಒಬ್ಬನಿಗೆ ಗೊತ್ತು ಅಷ್ಟು ಲವ್. ಅದೇನೋ ಗೊತ್ತ, ಮುಂಚೆ ಲವ್ ಮಾಡ್ತಿದ್ದ, ಮತ್ತೆ ಗ್ಯಾಪ್ ಆಗಿತ್ತು. ಈಗ ಯಾಕಾಗಿತ್ತು ಅದು ಹೇಳಿ. ಗ್ಯಾಪ್ ಯಾಕಾಗಿತ್ತು ಅಂದ್ರೆ ಎಲ್ಲರಿಗೂ ಗುರುಕಿರಣ್ ಅವ್ರ ವೈಫ್ ಕರೆಕ್ಟಾಗಿ ಹೇಳಿದ್ರು, ಪಿಕ್ಚರ್ ಮಾತ್ರ ಚಂದ ಲವ್ ಅಂತ. ಹಾಗಾಗಿ ನಾವು ತುಂಬಾ ಪಿಕ್ಚರ್ ನೋಡ್ತೀವಿ, ತುಂಬಾ ಲವ್ ಮಾಡ್ತಾ ಇದ್ದು. ಈಗ ರೂಪೇಶ್ ಶೆಟ್ಟಿ ಪಿಕ್ಚರ್ ಇಂದ ನೋಡಿ ಇನ್ನೂ ಲವ್ ಮಾಡಕ್ ಸ್ಟಾರ್ಟ್ ಮಾಡ್ತೀವಿ. ನೆಕ್ಸ್ಟ್ ಹಾಡಾದ್ರೆ ಡ್ಯಾನ್ಸ್ ಮಾಡ್ಬೇಕಾಗುತ್ತೆ. ಖಂಡಿತ ಮಾಡ್ತೀವಿ. ಸಖತ್ತನ ಸೂಪರ್ ಆಕ್ಟಿವ್ ಮಾಡ್ತೀವಿ ಕಲಾವಿದ. ನೀವ್ ಹೇಳಿ, ಅವ್ರು ಹೇಳಿದ್ರು. ಆದ್ರೆ ನಿಮಗೆ ಏನ್ ಅನ್ಸುತ್ತೆ? ಯಾಕಂದ್ರೆ ನಾವು ಅವರನ್ನ ತೆರೆ ಮೇಲೆ ನೋಡೋದಕ್ಕೂ ಅಥವಾ ಯಾವ್ದೊಂದು ಕಾರ್ಯಕ್ರಮದಲ್ಲಿ ನೋಡೋದಕ್ಕೂ, ಮನೆಯಲ್ಲಿ ನೀವ್ ನೋಡೋದಕ್ಕೂ ಹಸ್ಬೆಂಡ್ ಆಗಿ, ಸೊ ನಿಮ್ಗೆ ಏನ್ ಅನ್ಸುತ್ತೆ? ಇಲ್ಲ, ಲವ್ ಮಾಡುವಾಗ ಯಾವ ಥರ ಇರುತ್ತೆ ಅಂತಂದರೆ, ಅದಕ್ಕೆ ಬರೀ ಲವ್ ಮಾತ್ರ ಇರುತ್ತೆ, ಬೇರೆ ಏನೂ ಇರಲ್ಲ, ಫ್ಯಾಮಿಲಿ ಇರಲ್ಲ, ಏನೂ ಇರಲ್ಲ. ಆವಾಗ ನಾವು ಅವ್ರಿಗಾಗಲಿ ಅವ್ರು ನಮಗಾಗಲಿ ಟೈಮ್ ಕೊಡೋಕ್ಕಿರುತ್ತೆ. ಮದುವೆ ಆದಮೇಲೆ ಅದು ಆಗಲ್ಲ, ಫ್ಯಾಮಿಲಿ ಆಗಿಬಿಡುತ್ತೆ. ಈಗ ಅಪ್ಪ ಅಮ್ಮ ಇರ್ತಾರೆ, ಅತ್ತೆ ಮಾವ ಇರ್ತಾರೆ, ಮಕ್ಕಳಿರ್ತಾರೆ. ಹಂಗಾಗಿ ಎಷ್ಟು ಟೈಮ್ ಕೊಡೋಕ್ಕೂ ಸಾಕಾಗಲ್ಲ. ಆವಾಗ ಏನಾಗುತ್ತೆ, ಗ್ಯಾಪ್ ಆಗುತ್ತೆ, ಒಬ್ರ ಮೇಲೆ ಒಬ್ರು ಕೋಪ ಆವಾಗ ಬರೋದು. ಅದನ್ನ ಅರ್ಥ ಮಾಡ್ಕೊಂಡವ್ರಿಗೆ ಮನೇಲಿ ಏನೂ ಪ್ರಾಬ್ಲಮ್ ಇರಲ್ಲ. ಇವರು ಕಷ್ಟಪಡ್ತಾರೆ, ಮನೆ ಸಾಗಿಸ್ತಾರೆ, ನಾವು ಅವ್ರ ಹಿಂದೆ ಹೋಗ್ಬೇಕಷ್ಟೆ. ಅದು ಬಿಟ್ಟರೆ ಬೇರೆ ಏನು ಆಪ್ಷನ್ಸೇ ಇರಲ್ಲ. ಪ್ರೀತಿ ಮಾಡಲ್ಲ ಅನ್ನೋದಕ್ಕೆ, ಪ್ರೀತಿ ತೋರ್ಸೋದಕ್ಕೆ ಅವ್ರು ಕೆಲಸ ಮಾಡೋಕ್ಕೂ ಟೈಮ್ ಇರಲ್ಲ, ಪ್ರೀತಿ ತೋರ್ಸೋಕ್ಕೆ ಎಲ್ಲಿಂದ ಟೈಮ್ ಇರುತ್ತೆ? ದುಡ್ಡು ಎಲ್ಲರನ್ನೂ ಸಾಕ್ಬೇಕಲ್ವ ಅವರು. ಹಂಗಾಗಿ ನಾವು ಮದುವೆ ಆಗುವಾಗ ಒಂದೇ ಮಾತು ಹೇಳ್ಕೊಂಡಿದ್ದು, ನಾನು ನರ್ಸಾಗಿ ಕೆಲಸ ಮಾಡ್ತಿದ್ದೆ, ನಾನು ಹೆಮ್ಮೆಯಿಂದ ಹೇಳ್ಕೊತಿದ್ದೀನಿ ನಾನು ನರ್ಸ್ ಅಂತ ಅಂದ್ಬಿಟ್ಟು. ಆದರೆ ಅವ್ರಿಗೆ ನಾನು ಲವ್ ಮಾಡ್ತೀನಿ ಅಂತಲೂ ಕೇಳಲಿಲ್ಲ, ಡೈರೆಕ್ಟಾಗೆ ಕೇಳಿದ್ರು ಮದುವೆ ಮಾಡ್ಕೋತೀಯಾ ಅಂತ ಅಂದ್ಬಿಟ್ಟು. ನಮ್ಮ ಕೆಲಸದ ಬಗ್ಗೆ ಹೊರಗಡೆ ಕೆಟ್ಟ ಒಪಿನಿಯನ್ ಇದೆ. ನಿಮ್ಮ ಫ್ಯಾಮಿಲಿ ದೊಡ್ಡದು, ನಮ್ಮದು ಚಿಕ್ಕದು. ಆವಾಗ ಏನಾಗುತ್ತೆ ಅಂತಂದರೆ, ಕೆಟ್ಟದ್ದು ಅಂತ ಅಂದಾಗ ಅದು ಕೆಟ್ಟದೇ ಬರುತ್ತೆ, ಒಳ್ಳೇದು ಯಾವಾಗಲೂ ಬರಲ್ಲ. ಒಳ್ಳೇದಕ್ಕೆ ಯಾವತ್ತೂ ಒಳ್ಳೆತನ ಅನ್ನೋದಿರಲ್ಲ, ಕೆಟ್ಟದಕ್ಕೆ ಜಾಸ್ತಿ ಪ್ರಮೋಷನ್ ಇರುತ್ತೆ. ಹಂಗಾಗಿ ನಾನು ಅವ್ರಿಗೆ ಹೇಳಿದೆ, ನನ್ನ ಪ್ರೊಫೆಷನ್ ಬಗ್ಗೆ, ನನ್ನ ಬಗ್ಗೆ ಗೌರವ ತೋರ್ಸಂಗಿದ್ರೆ ಮಾತ್ರ ನಾನು ಒಪ್ಕೊಳ್ಳೋದು, ಇಲ್ಲ ಅಂದ್ರೆ ಇಲ್ಲ ಅಂತ. ಆದ್ರೆ ಅವತ್ತು ಹೇಳಿದ್ರು, ನಾನು ಯಾವತ್ತೂ ನಿನ್ನ ಕೆಲಸದ ಬಗ್ಗೆ ಆಗಲಿ ನಿನ್ನ ಬಗ್ಗೆ ಆಗಲಿ ತಪ್ಪಾಗಿ ಅರ್ಥ ಮಾಡ್ಕೊಳ್ಳಲ್ಲ ಅಂತ. ಅವತ್ತಿಂದ ಇವತ್ತಿನ ತನಕ ಹಾಗೇ ಇದ್ದಾರೆ ಅವರು. ಹಂಗಾಗಿ ನಾನು ಯಾವತ್ತೂ ಅವ್ರ ಬಗ್ಗೆ ತಪ್ಪಾಗಿ ಹೇಳೋದೇ ಇಲ್ಲ. ಎಲ್ಲೂ ರೀಟೇಕ್ ಬೇಕಾ? ಆದ್ರೆ ಬನ್ನಿ ಮುಂದೆ ಬನ್ನಿ. ಸೊ ಫೈನಲಿ ಇವಾಗ ಹೇಗೆ ಅನಿಸ್ತಾ ಇದೆ ಆಫ್ಟರ್ ಸೋ ಮೆನಿ ಇಯರ್ಸ್ ಆಫ್ ಮ್ಯಾರೇಜ್? ಇಲ್ಲ, ಚೆನ್ನಾಗಿದೆ. ಮಗು ಆಗೋ ತನಕ ಒಂದು ಪ್ರೀತಿ ಇರುತ್ತೆ, ಮಗು ಆದ್ಮೇಲೆ ಇನ್ನೊಂದು ಪ್ರೀತಿ ಇರುತ್ತೆ. ಅದು ಎಲ್ಲರಿಗೂ ಹಂಚ್ಬೇಕಾದಾಗ ನಾವು ಅರ್ಥ ಮಾಡ್ಕೊಂಡು ಹಂಚ್ಬೇಕಾಗತ್ತೆ. ಈಗ ಅವ್ರು ತಪ್ಪು ಮಾಡಿದ್ರು ಅಂತ ಅಂದ್ಬಿಟ್ಟು ನಾವು ಅವ್ರನ್ನ ಬೈಯೋದಾಗ್ಲಿ, ಅವ್ರು ತಪ್ಪು ಮಾಡಿದ್ರು ಅಂತ ನಾವು ಬೈಯೋದಕ್ಕಿಂತ ಯಾಕೆ ತಪ್ಪು ಮಾಡಿದ್ರು ಅಂತ ಅರ್ಥ ಮಾಡ್ಕೊಂಡು ಬದುಕೋದ್ರಲ್ಲಿ ಒಂದು ಅರ್ಥ ಇರುತ್ತೆ ಅಷ್ಟೇ. ನಾನು ಎಲ್ಲರಿಗೂ ಹೇಳೋದು. ನಂಗೆ ಗೊತ್ತು ಮ್ಯಾಮ್, ನಿಮ್ಗೆ ಹೆಂಗ್ ಇಷ್ಟು ಸಹನೆ ಇದೆ ಜೀವನದಲ್ಲಿ ಅಂತ.
ಈ ನರ್ಸು ಡಾಕ್ಟರ್ಗಳಿಗೆ ಇಷ್ಟು ಲೈಫಲ್ಲಿ ಇಷ್ಟು ಸಹನೆ ಇರೋದು, ಯಾಕಂದ್ರೆ ಅಷ್ಟು ಕೇರ್ಫುಲ್ ಆಗಿರ್ಬೇಕು ಪೇಷಂಟ್ಸ್ ಜೊತೆಗೆ, ಅಷ್ಟು ತಾಳ್ಮೆ ಇರಬೇಕು. ಅದೇ ತಾಳ್ಮೆ ನಿಮ್ಮ ಸಂಸಾರವನ್ನ ಕೂಡ ಕಾಪಾಡಿದೆ. ಬಹಳ ಖುಷಿ ಆಯ್ತು. ಸರ್, ಏನು ಪ್ರಪೋಸ್ ಮಾಡ್ಲಿಲ್ವಂತೆ ನೀವು? ಮುಂದೆ ಮಾಡ್ತೀನಿ ಮೇಡಮ್. ಹೇಳ್ಬೇಕು, ಬಿಗ್ ಬಾಸ್ ಹೋದಾಗ ಎಲ್ಲರೂ ನನ್ನ ತಪ್ಪಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಹೋಗ್ಲಿಲ್ಲ, ಅವ್ರನ್ನ ತಪ್ಕೊಳ್ಳಿಲ್ಲ, ತುಂಬಾ ದಿವಸ ದೂರ ಇದ್ರಿ ಏನಕ್ಕೆ ಅಂತ ತುಂಬಾ ಜನ ಕೇಳಿದ್ರು. ಎಲ್ಲೋದ್ರೂ ಕೇಳ್ತಾನೆ ಇರ್ತಾರೆ, ನಿಮ್ಮಿಬ್ರು ಮಧ್ಯೆ ಏನಾದ್ರು ಪ್ರಾಬ್ಲಮ್ ಯಾಕೆ ಅಂತ ಅಂದ್ಬಿಟ್ಟು. ಅದನ್ನ ಹೇಳ್ಬೇಕು. ಇವಾಗ ಒಂದು ವೇದಿಕೆ ಸಿಕ್ಕಿದೆ ಹೇಳಕ್ಕೆ. ನಮ್ದು ಹಿಂದೂ ಸಂಸ್ಕೃತಿನಲ್ಲಿ ಮಿಲ್ಟ್ರಿಗೆ ಹೋಗಿರ್ತಾರೆ 1 ವರ್ಷ 2 ವರ್ಷ, ಕೆಲವರು 5 ವರ್ಷ ಬಿಟ್ಟು ಬರ್ತಾರೆ. ಎಲ್ಲಿ ಏರ್ಪೋರ್ಟಲ್ಲಿ ಬರಲಿ, ಟ್ರೈನಲ್ಲಿ ಬರಲಿ, ಎಲ್ಲಿ ಬಂದ್ರೂ ಯಾರು ಹೋಗಿ ತಪ್ಕೊಳ್ಳಲ್ಲ. ಯಾಕೆಂದ್ರೆ ಅದು ನಮ್ಮ ಹಿಂದೂ ಸಂಸ್ಕೃತಿ. ಅಷ್ಟು ವರ್ಷ ಬಿಟ್ಟವ್ರೆ, ಅವ್ರು ಯಾರು ತಪ್ಕೊಳ್ಳಲ್ಲ, ಮುಟ್ಕೊಡಲ್ಲ, ಮುದ್ದಾಡಲ್ಲ ಅಂತ ಅಂದಮೇಲೆ ನಾವು ಬಿಟ್ಟಿರೋದೇ 1 ತಿಂಗಳಾದ್ಮೇಲೆ ಒಳಗೆ ಹೋಗಿದ್ದೀವಿ. ನಾವು ಹೆಂಗೆ ನಮ್ಮ ಸಂಸ್ಕೃತಿ ಮೀರಕ್ಕಾಗತ್ತೆ? ಹಂಗಾಗಿ ಅದು ಇದಾಯಿತು. ಯಾರು ತಪ್ಪಾಗಿ ಅರ್ಥ ಮಾಡ್ಕೋಬೇಡಿ. ನಮ್ಮಿಬ್ಬರ ಮಧ್ಯೆ ಯಾವುದೂ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ. ಅವ್ರು ಯಾವತ್ತೇ ತಪ್ಪು ಮಾಡಲಿ, ನಾನು ಯಾವತ್ತೂ ಅವ್ರನ್ನ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳಲ್ಲ. ಅವ್ರು ತಪ್ಪು ಮಾಡಿದ್ರು ನಾನು ಮಾಡ್ಕೊಳ್ಳಲ್ಲ. ಯಾಕೆಂದರೆ ನಾವು ಪ್ರೀತಿಸಿ ಮದುವೆ ಆಗಿರೋದ್ರಿಂದ ಆ ಪ್ರೀತಿನ ನಾವು ಕೊನೆ ತನಕ ಕಾಪಾಡಬೇಕಾಗತ್ತೆ. ನಮ್ಗೆ ಮಗು ಇರುತ್ತೆ, ಮಗು ಮುಂದೆ ನಾವು ಅವ್ರನ್ನ ದ್ವೇಷ ಮಾಡೋಕ್ಕಾಗಲ್ಲ, ಮಾತಾಡೋಕ್ಕಾಗಲ್ಲ. ಮಗು ಆದಮೇಲೆ ನಾವು ಯಾವತ್ತೂ ಬೇರೆ ಆಗೋಕ್ಕೂ ಆಗಲ್ಲ. ಯಾಕೆಂದ್ರೆ ಮಕ್ಕಳಿಗೋಸ್ಕರನೇ ನಾವು ಬದುಕಬೇಕು ಮಗು ಆದಮೇಲೆ. ಅದನ್ನ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಷ್ಟೇ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಸೊ ಮತ್ತೆ ನಾನು ನಿಮ್ಮನ್ನ ವೇದಿಕೆ ಮೇಲೆ ಕರಿತೀನಿ ಫಾರ್ ದ ಸಾಂಗ್ ರಿಲೀಸ್. ಥ್ಯಾಂಕ್ ಯು ವೆರಿ ಮಚ್. ಆ್ಯಂಡ್ ಮಿಸ್ ಅಂಡ್ ಯು ಆರ್ ಸೊ ಎಮೋಷನಲ್. ದಟ್ಸ್ ಓಕೆ. ಯಾರು ಏನು ತಪ್ಪು ತಿಳ್ಕೊಳ್ಳಲ್ಲ, ನೀವು ಆರಾಮಾಗಿ ಚೆನ್ನಾಗಿರ್ಬೇಕು ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್. ವೆಲ್ಕಮ್ ಮಾಡೋದಕ್ಕೆ ನಾನು ನಮ್ಮ ನಾಯಕ ನಟರನ್ನ ಹಾಗೂ ನಿರ್ದೇಶಕರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್. ಸೊ ಮೈಕ್ ಬರ್ಲಿ. ರೂಪೇಶ್ ಸರ್, ನಿಮ್ಗೆ ಗೊತ್ತಾಗ್ಬಿಟ್ಟಿದೆ ನಾನು ಏನ್ ಕ್ವಶನ್ ಕೇಳ್ತೀನಿ ಅಂತ. ವಾಣಿ ಅವರೇ, ನಿಮಗೂ ಗೊತ್ತಾಗ್ಬಿಟ್ಟಿದೆ. ಸೊ ಇವ್ರ ಟೈಮ್ ವೇಸ್ಟ್ ಮಾಡಿದೆ, ನಿಮ್ ಲವ್ ಸ್ಟೋರಿ ಬಗ್ಗೆ ಹೇಳ್ಬಿಡಿ. ನಾನು ಕ್ವಶನ್ ರೈಸ್ ಆಲ್ರೆಡಿ ಇವಾಗ ಇಲ್ಲಿ ಬಂದಾಗಲೇ ಗೊತ್ತಾಗಿದ್ದು, ಲವ್ಗಳಲ್ಲಿ 5 ವಿಧದ ಲವ್ಗಳನ್ನ ನಾವು ನೋಡ್ಬೋದು. ಒಂದು ಗುರು ಕಿರಣ್ ಲವ್, ಇನ್ನೊಂದು ವಿನಯ್ ಲವ್, ಇನ್ನೊಂದು ಮಾರಿವರ್ಧನ್ ಲವ್, ನಿರಂಜನ್ ಲವ್, ಜೊತೆಗೆ ನಮ್ ಲವ್. ಸೊ ನಮ್ದು ಲವ್ ಬಗ್ಗೆ, ನಮ್ಮ ಪ್ರೀತಿ ಬಗ್ಗೆ ಬಿಗ್ ಬಾಸ್ ಅಲ್ಲೆಲ್ಲ ನೋಡಿರೋದ್ರಿಂದ ಸೊ ಅದನ್ನೇನು ಜಾಸ್ತಿ ಹೇಳೋದು ಏನು ಅವಶ್ಯಕತೆ ಇಲ್ಲ. ಲವ್ ಜಸ್ಟ್ ಹೊರಗಡೆ ಜನರು ಮೆಚ್ಕೋತಾರೋ ಇಲ್ವೋ ಅನ್ನೋದಕ್ಕೋಸ್ಕರ. ಲವ್ ಅನ್ನ ಮೀರಿ ಏನಿದೆ ಅಂತಂದ್ರೆ, ಈಗ ನಾನು ಯಾವಾಗಲೂ ಹೇಳ್ತೀನಿ, ಬಿಗ್ ಬಾಸ್ ಅವತ್ತನ್ನೇ ಹೇಳಿದೆ ನಾನು, ಒಂದು ಹೆಣ್ಮಗಳು ಒಬ್ಬ ತಂದೆ ತಾಯಿಗಳು ಬಹಳ ಪ್ರೀತಿಯಿಂದ ಸಾಕಿರ್ತಾರೆ, ಸಾಕಿ ನಮ್ಮ ಕೈಗೆ ಅವ್ರನ್ನ ಕೊಡ್ತಾರೆ. ಜವಾಬ್ದಾರಿನ ನಮ್ಮ ಕೈ ಕೊಟ್ಟಾಗ ಅದನ್ನ ಲವ್ ಮಾಡ್ತೀವೋ ಮಾಡಲ್ವೋ ಗೊತ್ತಿಲ್ಲ, ಸಾಯೋವರೆಗೂ ಅವ್ರ ಕೈ ಬಿಡ್ದಂಗೆ ಜೊತೆಲಿ ಇಟ್ಕೊಂಡು ಬದುಕಬೇಕು. ಇದು ನನ್ನ ಪ್ರಕಾರ ಲವ್ಗಿಂತ ಇದು ವೆರಿ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ. ಬಹಳ ಖುಷಿ ಆಯಿತು ಇವರು ನಮ್ಮ ಹೈಕಮಾಂಡ್ ಆಗಿ ನಮಗೆ ಸಿಕ್ಕಿದ್ದು. ಆ್ಯಂಡ್ ದೆನ್ ರೂಪೇಶ್ ಬಗ್ಗೆ ಹೇಳಬೇಕು ಅಂದರೆ, ನಾನು ರೂಪೇಶ್ ಅವರು ಎಂಥ ಒಬ್ಬ ಅದ್ಭುತವಾದ ವ್ಯಕ್ತಿತ್ವ ಅನ್ನೋದು 100 ದಿನ ನಮಗೂ ಅವ್ರಿಗೂ ಒಂದು ಅರ್ಧ ಗಂಟೆ ಹೆಚ್ಚು ಕಮ್ಮಿ ಅಷ್ಟೇ. 4:15 ನಾವು ಬಂದು, 5 ಗಂಟೆಗೆ ಅವ್ರು ಬಂದರು. ಬಟ್ ಅವ್ರು ಬರ್ತಾ ಕಪ್ ತಂದರು. ಬಟ್ ಖುಷಿ ವಿಚಾರ ಏನು ಅಂದರೆ, ಜನ ಅಷ್ಟು ಮೆಚ್ಕೊಂಡ್ರು. ರೂಪೇಶ್ ಅವರು ಅವ್ರದ್ದು ಮೊದಲನೇ ಸಿನಿಮಾ ಅವರು ತುಂಬ ಮಾತಾಡ್ತಾ ಇದ್ರು ಒಳಗಡೆ ಇದ್ದಾಗ. ಬಟ್ ಇಲ್ಲಿ ಎಷ್ಟು ಚೆನ್ನಾಗಿ ಹಾಡು ತುಂಬ ಕಾತರದಿಂದ ಕಾಯ್ತಾ ಇದ್ವಿ. ತುಂಬ ಒಳ್ಳೆ ವ್ಯಕ್ತಿತ್ವ, ತುಂಬ ಸುಮ್ಮನೆ ಹೇಳ್ಬೇಕು ವೇದಿಕೆ ಮೇಲೆ ಅಂತಂದಲ್ಲ, ನಾನು ಭಾಳ ಅಪರೂಪ ನಿಮ್ಮಂಥ ವ್ಯಕ್ತಿತ್ವ ನೋಡಿದ್ರು ರೂಪೇಶ್. ನಮ್ಗೆ ಒಳ್ಳೇದಾಗಲಿ. ಜೊತೆಗೆ ನಮ್ಮ ಗುರೂಜಿಯವರು ಇಲ್ಲೊಂದು ದೋಸೆ ಹಾಕ್ಬೇಕಿತ್ತು, ಅಷ್ಟರಲ್ಲಿ ಯಾರೋ ಸೌಂಡ್ ಬಾಕ್ಸಲ್ಲಿ ಹಾಕ್ಬಿಟ್ರು. ಹಾಗಾಗಿ ರೂಪೇಶ್ ಅವರು ಮತ್ತೆ ನಮ್ಮ ಗುರೂಜಿಯವ್ರದ್ದು ನಮ್ಮದು ಒಂದು ಪ್ರೀತಿಯ ಸಂಬಂಧ. ಹಾಗಾಗಿನೇ ಇವತ್ತು ಇಲ್ಲಿ ಬರೋದಕ್ಕೆ ಸಾಧ್ಯವಾಗಿದೆ. ವಿನಯ್ ಅವರೇ, ತುಂಬಾ ಖುಷಿ ಆಯ್ತು ನಿಮ್ಮಿಬ್ಬರ ಬಾಂಡಿಂಗ್ ನೋಡಿ. ನಿಮ್ಮನ್ನ ದೇವರು ಚೆನ್ನಾಗಿಟ್ಟಿರ್ಲಿ. ಮಕ್ಕಳು ಎಷ್ಟು ಬೇಕಾದ್ರೂ ಆಗ್ಲಿ, ಹೆಂಡತಿ ಒಬ್ಬರೇ ಇರಲಿ. ಗುರು ಕಿರಣ್ ಸರ್, ಥ್ಯಾಂಕ್ ಯು ಸರ್. ಇವತ್ತು ನಿಮ್ಮನ್ನ ನೋಡಿದ್ದು, ನಾವು ಫಸ್ಟ್ ನಿಮ್ಮನ್ನ ನೋಡಿದ್ದು ನಿಷ್ಕರ್ಷದಲ್ಲಿ. ಅಲ್ಲಿ ಪ್ರಾಪರ್ಲಿ ನಿಮಗೆ ಬಾರಿಸ್ತಾರೆ, ಆದರೆ ನೀವು ಆಮೇಲೆ ಇಡೀ ಕರ್ನಾಟಕಕ್ಕೆ ಬಾರಿಸಿದ್ರಿ ಮ್ಯೂಸಿಕ್ನ. ಸೊ ಹಾಗಾಗಿ ಥ್ಯಾಂಕ್ ಯು ಸರ್. ನಿಮ್ಮ ಇಬ್ರು ಒಂದು ನಾವು ಟಿವಿಯಲ್ಲಿ ನೋಡ್ತಾ ಇದ್ದು, ಇವತ್ತು ವೇದಿಕೆ ನೋಡಿದ್ವಿ, ಬಹಳ ಖುಷಿ ಆಯ್ತು. ನಿರಂಜನ್, ನೆಕ್ಸ್ಟ್ ನೀವೇನು ಮಾತಾಡ್ತೀರಿ ಅಂತ ಕೇಳ್ಕೊಂಡು ಆಮೇಲೆ ಹೋಗ್ಬೇಕಾದ್ರೆ ಮಾತಾಡ್ತೀನಿ.
ಹಾಗಾಗಿ ನಿಮಗೂ ನಿಮ್ಮ ಮನೆಯವ್ರಿಗೂ ಒಳ್ಳೇದಾಗ್ಲಿ, ಎಲ್ರಿಗೂ ಒಳ್ಳೇದಾಗ್ಲಿ, ರೂಪೇಶ್ ಅವ್ರಿಗೂ ಒಳ್ಳೇದಾಗ್ಲಿ, ಮೇಡಮ್ ನಿಮಗೂ ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಆಮೇಲೆ ಯಾರೆಲ್ಲ ಇಲ್ಲಿ ಬಂದಿದ್ದಾರೆ ಜೊತೆಗೆ ಸ್ನೇಹಿತರು, ನಮ್ಮ ಬಿಗ್ ಬಾಸ್ ಕುಟುಂಬದವ್ರೆ ಸ್ನೇಹಿತಿದ್ದಾರೆ, ಆಮೇಲೆ ಇನ್ನೂ ತುಂಬಾ ಜನ ಹಾಡುಗಾರಿದ್ದಾರೆ ಹಾಗೂ ಮಾಧ್ಯಮ ಮಿತ್ರರು, ನಿಮ್ಮೆಲ್ಲರಿಗೂ ನಾನು ಸ್ವಾಗತ ಕೋರ್ತಾ ಇದ್ದೀನಿ. ಆಮೇಲೆ ವಿಶೇಷವಾಗಿ ಈ ಜೈ ಅನ್ನೋ ಶಬ್ದ ನಮಗೆ ಬಹಳ ಹತ್ತಿರದಲ್ಲಿ ಕನೆಕ್ಟ್ ಆಗುತ್ತೆ. ನಾವು ಹೆಚ್ಚಾಗಿ ಒಂದು ಸಂಘ ಸಂಸ್ಥೆ ಹೆಸರು ಹೇಳಿದಾಗ್ಲೂ ಈ ಪದ ಲಾಸ್ಟ್ ಅಲ್ಲಿ ಬರುತ್ತೆ, ಯಾವ್ದಾದ್ರು ವ್ಯಕ್ತಿ ಹೆಸರು ಹೇಳಿದಾಗ್ಲೂ ಲಾಸ್ಟ್ ಅಲ್ಲಿ ಬರುತ್ತೆ, ನಾವು ನಮ್ಮ ಭಾರತ ಮಾತೆ ಹೆಸರು ಹೇಳಿದಾಗ್ಲೂ ಕಡೆಯಲ್ಲಿ ಬರುತ್ತೆ, ನಮ್ಮ ಕನ್ನಡ ನಾಡು ನುಡಿ ಯಾವುದೇ ವ್ಯಕ್ತಿ ಹೆಸರು, ರಾಜಕಾರಣಿ ಹೆಸರು ಏನೇ ಹೇಳಿ ಅಂತಿಮವಾಗಿ ಬರೋ ಶಬ್ದ ಜೈ. ಅಂದ್ರೆ ಎಲ್ಲದಕ್ಕೂ ಬಳಸೋದು ಜೈ ಅಂತ ಹೇಳಿ ನಾವು ಬಳಸ್ತೀವಿ. ಆದ್ರೆ ಇವತ್ತು ಜೈಗೆ ನಾವೆಲ್ಲರ ಸೇರಿ ಜೈ ಅಂತ ಹೇಳಬೇಕಾಗಿದೆ. ಸೊ ಅಂತ ಒಂದು ಅಪರೂಪವಾದಂಥ ಸನ್ನಿವೇಶ ಇವತ್ತು. ರೂಪೇಶ್ ಶೆಟ್ಟಿ ಅವರು ಭಾಳ, ನಾನು ಆಗಲೇ ಹೇಳಿದೆ, ತುಂಬ ಪಾಸಿಟಿವ್ ಇದೆ, ತುಂಬ ಎನರ್ಜಿ ಇದೆ ಜೈ ಅಂತ ಹೇಳಿ. ನನಗೆ ಭರವಸೆ ಇದೆ, ಕನ್ನಡದ ತುಂಬ ಫಿಲ್ಮ್ಸ್ ಹಿಟ್ ಆಗ್ತಾ ಇದೆ ಈಗ ಈ ವರ್ಷದಲ್ಲಿ. ಅದರಲ್ಲಿ ನಮ್ಮ ಮುಂದಿನ ನವೆಂಬರ್ 14ನೇ ತಾರೀಕು ಲವರ್ಸ್ ಡೇನ, ಚಿಲ್ಡ್ರನ್ಸ್ ಡೇ, ನಿಮ್ಗೆ ಯಾವ ಡೇ ಬೇಕು? ಕರೆಕ್ಟಾಗಿ ಹೆಂಗು ದೇವ್ರು ಇಟ್ಟಿದನು, ಲವರ್ ಡೇಗೆ ಕರೆಕ್ಟಾಗಿ 9ನೇ ತಿಂಗಳಿಗೆ ಚಿಲ್ಡ್ರನ್ ಡೇ ಇರೋದು. ಅದು ಹೆಂಗೆ ಅಂತ ನಮ್ಗೆ ಅರ್ಥ ಆಗಿಲ್ಲ, ಬಟ್ ಇರ್ಲಿ, ಅವತ್ತು ಚಿಲ್ಡ್ರನ್ಸ್ ಡೇ ದಿನ ಅವತ್ತು ಚಿತ್ರ ಬಿಡುಗಡೆ ಆಗ್ತಾ ಇದೆ. ಒಬ್ಬ ಕನ್ನಡಿಗನಾಗಿ ನಾನು ನಮ್ಮ ಚಿತ್ರ, ಅದು ನಮ್ಮ ಹುಡುಗನ ಚಿತ್ರ ಯಶಸ್ವಿ ಆಗಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಏನಾದ್ರು ಈಗಿದೆ ವಾಣಿ ಅವ್ರು ಮಾತಾಡೋದೇ ಬಾಕಿ ಇದೆ. ಜಾಸ್ತಿ ಮಾತಾಡಿ ಮೇಡಮ್ ನೀವು. ಚೆನ್ನಾಗ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ ಇವಾಗ. ನನ್ನ ತಮ್ಮನಿಗೆ ಒಳ್ಳೆ ಪ್ಲಾಟ್ಫಾರ್ಮ್ ಸಿಕ್ಕಿದೆ. ಮೋರೋವರ್ ನನಗೆ ಅಣ್ಣ ತಮ್ಮ ಯಾರು ಇಲ್ಲದೆ ಇರುವಾಗ ಬಿಗ್ ಬಾಸ್ ನಲ್ಲಿ ಅಕ್ಕ ನಾನು ಇದೀನಿ ನಿನಗೆ ಅಂತ ಹೇಳಿ ಇವತ್ತಿನವರೆಗೂ ನನ್ನ ಆಗು ಹೋಗುಗಳು ಅದು ಇದು ಫೋನ್ ಮಾಡಿ ಅವಾಗವಾಗ ನನ್ನ ಹೆಂಗಿದ್ದೀರ ಅಕ್ಕ, ಹೆಂಗ್ ನೋಡ್ಕೊಳ್ತಾ ಇದಾರೆ, ಏನಾದ್ರು ಒಂಚೂರು ಇದ್ರೆ ಇಲ್ಲಿ ನಾನು ಇದ್ದೀನಿ ನಿಮ್ಮಿಂದ ಒಂದೇ ಒಂದು ಏಕೈಕ ಜೀವ ಅಂದ್ರೆ ಅದು ನನ್ನ ತಮ್ಮ ಹೋಗ್ತದೆ. ಸೊ ಅವರಿಗೆ ಒಳ್ಳೇದಾಗ್ಬೇಕು, ಇನ್ನೂ ಸ್ವಲ್ಪ ಸ್ಟ್ರಾಂಗ್ ಆದ್ರೆ ನಮಗೂ ಪವರ್ ಸ್ವಲ್ಪ ಜಾಸ್ತಿ ಸಿಗತ್ತೆ. ನನ್ನ ತಮ್ಮ ಇದ್ದಾನೆ ಹಿಂದ್ಗಡೆ, ಬಾಲ ಬಿಚ್ಚಕ್ಕಾಗಲ್ಲ ಅಂತ. ಸೊ ಅದಕ್ಕಾದ್ರೆ ಅವ್ನು ಒಳ್ಳೆ ಮಟ್ಟಕ್ಕೆ ಬೆಳಿಬೇಕು, ದೊಡ್ಡ ಮಟ್ಟಕ್ಕೆ ಬೆಳಿಬೇಕು. ನನ್ನ ಆಸೆ, ಕನಸು ಹಾಗೂ ನನ್ನ ಹಾರೈಕೆ ಸದಾ ಅವ್ರ ಜೊತೆಗಿರ್ತಾರೆ. ಆಲ್ ದ ಬೆಸ್ಟ್, ಇಡೀ ಟೀಮ್ಗೆ ಆಲ್ ದ ಬೆಸ್ಟ್. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್ ಫಾರ್ ಇನ್ವೈಟಿಂಗ್ ಅಸ್. ಬಾಲ ಏನಾದ್ರು ಬೆಳೆದಿದೆಯಾ? ಕಟ್ಟು ಮಾಡಿದ್ದಾರೆ ತಮ್ಮ ಬಂದ ಮೇಲೆ. ಒಳ್ಳೇದಾಗ್ಲಿ ಸರ್. ಇವಾಗ ಆಯ್ತು, ಓಕೆ, ಎಲ್ಲ ಹೇಳಿದ್ರಿ, ಬಟ್ ಮೇಡಮ್ಗೋಸ್ಕರ ನೀವು ಸಿಕ್ಕಾಪಟ್ಟೆ ಒಳ್ಳೆ ಮಿಮಿಕ್ರಿ ಮಾಡ್ತೀರಾ ಅಂತ ಗೊತ್ತು ನಮ್ಗೆ. ಯಾವ್ದಾದ್ರು ನಿಮ್ ಫೇವ್ರೆಟ್ ಆಕ್ಟರ್ ಅಥವಾ ನಿಮ್ ಫೇವ್ರೆಟ್ ವಾಯ್ಸ್ ಏನಾದ್ರು ಮಾಡ್ಯುಲೇಷನ್ ಮಾಡಿ ಮೇಡಮ್ ಒಂದು ಪ್ರಪೋಸ್ ಮಾಡೋದಂದ್ರೆ ಹೇಗ್ ಮಾಡ್ತೀರಾ? ಬಂಧುಗಳೇ, ನನ್ನ ಮನೆಯವರು ನಮ್ಮ ಎದುರುಗಡೆ ನಿಲ್ಸತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಿಮ್ಮ ಹೇಳಿಕ್ಕೆ ಇಷ್ಟಪಡ್ತೀನಿ. ಬಂಧುಗಳೇ, ಯಾವುದೇ ಕಾರಣಕ್ಕೂ ಅವ್ರನ್ನ ಕಡೆಯವರೆಗೂ ಬಿಡುದಿಲ್ಲ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತೀನಿ. ನಿಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಇನ್ನು ನಮ್ಮ ಕಾರ್ಯಕ್ರಮದ ಅವ್ರು ಬಂದ್ರೆ ಈಗ ನಮ್ಗೊಂದ್ ಸ್ವಲ್ಪ ಬ್ರೇಕು. ಸರ್ ಬನ್ನಿ, ವೇದಿಕೆ ಮೇಲೆ ಬೈಕು ನಿಮ್ಗೋಸ್ಕರ ಕಾಯ್ತಾ ಇದೆ. ಪ್ಲೀಸ್ ವೆಲ್ಕಮ್ ನಿರಂಜನ್ ದೇಶಪಾಂಡೆ ಅಂಡ್ ಯಶಸ್ವಿನಿ ನಿರಂಜನ್ ದೇಶಪಾಂಡೆ. ಬನ್ನಿ ಸರ್, ಬನ್ನಿ ಬನ್ನಿ. ವೆಲ್ಕಮ್ ವೆಲ್ಕಮ್. ಯಶು ಬನ್ನಿ. ಥ್ಯಾಂಕ್ ಯು ಫಾರ್ ಕಮಿಂಗ್. ರೂಪೇಶ್ ಬನ್ನಿ. ಓಕೆ, ಸೊ ನಿರಂಜನ್ ಅವರೇ, ಯಶು ಅವರೇ, ರೆಡಿ ಆಗಕ್ಕೆ ಯಾರು ಎಷ್ಟು ಸಮಯ ತಗೊಂಡ್ರಿ? ಇದು ನಮ್ಮ ಒಬ್ಬರ ಜೀವನದಲ್ಲ, ಸತ್ಯ. ಹೆಣ್ಮಕ್ಳು ಜಾಸ್ತಿ ಟೈಮ್ ಕೊಟ್ಟು ಇದು ತುಂಬಾ ಕ್ಯಾಮ್ರಾ ಇದೆ, ಮಾರ ಮಾಡಿದ ಹೋಗ್ಬಿಡುತ್ತೆ. ಎಷ್ಟು ನಿಜ ಈ ವಿಚಾರದಲ್ಲಂತೂ ನಮ್ಮ ಮನೆಯವರೇ ತುಂಬಾ ಲೇಟಾಗಿ ರೆಡಿ ಆಗೋದು. ನಾನು ರೆಡಿ ಆಗೋದು ಲೇಟ್ ಅಲ್ಲ, ಇವಳು ಪೂರ್ತಿ ನಮ್ ದಸರಾ ರೆಡಿ ಆಗಿ ಬರೋ ತನಕ ಮೌತ ಕಾಯ್ತಾ ಇರ್ತೀನಿ. ನಾನು ಎಲ್ಲಾದ್ರೂ ರೆಡಿ ಹೋಗೋಣ ಬರೋದಷ್ಟೇ. ನಾನು ಫಸ್ಟ್ ರೆಡಿ ಆಗಿ ಹೋಗೋದಿಲ್ಲ, ಯಾಕಂದ್ರೆ ಅಂದಾಜು ಇಲ್ಲ ಎಷ್ಟೋ ತಗೊಂತಾಳೆ ಅಂತ. ಎಲ್ಲ ರೆಡಿ ಆಗೋದು, ರೆಡಿ ಹೋಗೋಣ ಅಂದ್ರೆ ನಂದು 5 ನಿಮಿಷ ಒಳಗೆ ಹೋಗೋದು, ಆಚೆ ಬರೋದು, ಅಷ್ಟೇ ಕೆಲಸ. ಏನಿವೆ
ನಮ್ದು ನಡೀತಾನೆ ಇರುತ್ತೆ. ಇವ್ರದ್ದು ನಡೆಯಕ್ಕೆ ಹೋಗಿದೆ, ಇನ್ನು ನಡೆಯೋದೇನೇ ನಿಜವೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಜೈ ಸಿನಿಮಾಗೆ ವಿಶ್ ಆಲ್ ದಿ ಬೆಸ್ಟ್. ಆ್ಯಂಡ್ ರೂಪೇಶ್ ಆ್ಯಸ್ ಆಲ್ವೇಸ್ ಈ ನಡುವೆ ಎಲ್ಲ ನಿಮ್ಮದೇ ಕಾಲ, ಸೊ ಇದೊಂಥರ ಸುವರ್ಣ ಕಾಲ ಇದು. ಸೊ ವಿಶ್ ಯು ಆಲ್ ದಿ ಬೆಸ್ಟ್. ಒಂದು ಕಾಲದಲ್ಲಿ ಕನ್ನಡ ಮಾರ್ಕೆಟ್ ಚಿಕ್ಕದು ಅದು ಇದು ಅಂತ ಇದ್ರು, ಬಟ್ ನಮ್ಮ ಎಸ್ ಸರ್ ನಮ್ಮ ರಿಷಬ್ ಸರ್ ಅದನ್ನ ಪ್ಯಾನ್ ಇಂಡಿಯಾ ಪ್ಯಾನ್ ವರ್ಲ್ಡ್ ಮಾಡಾಕಿದ್ರು. ಈಗ ತುಳು ಇಂಡಸ್ಟ್ರಿ ಚಿಕ್ಕದು, ಅದು ಎಲ್ಲಿದೆ ಮಾರ್ಕೆಟ್ ಅಂತ ಕೇಳೋರಿಗೆ ತುಳು ಇಂಡಸ್ಟ್ರಿನೂ ಪ್ಯಾನ್ ವರ್ಲ್ಡ್ ಮಾಡಕ್ ಕೊಟ್ರೆ ನಮ್ಮ ರೂಪೇಶ್ಗೆ ಜೋರಾಗಿ ಬರಲಿ ಚಪ್ಪಾಳೆ. ಅಂಡ್ ಈ ಸಲ ತುಳು ಆ್ಯಂಡ್ ಕನ್ನಡ ಅಲ್ವಾ, ಒಳ್ಳೆ ಮಂಡೆ ಮುಂಟು ಮಾರ್ಯಾರ, ಅಲ್ಲಿ ಯಾಕೆ ಇಲ್ಲೂ ಮಾಡ್ಬೇಡ ಅಂತ. ಬಟ್ ಒಳ್ಳೇದಾಗ್ಲಿ. ಅಂಡ್ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಎಲ್ಲರಿಗೂ ಮೊದಲನೇದಾಗಿ ಸ್ವಾಗತ. ಅಂಡ್ ಎಲ್ಲ ಸ್ನೇಹಿತರು ಇರೋದು ಗುರು ಸರ್, ವಿನಯ್, ನಮ್ಮ ರೂಪೇಶ್ ಸರ್, ಅಪ್ಪ ಆರ್ಯವರ್ಧನ್ ಸರ್, ಸಖತ್ತಾಗಿತ್ತು ಸರ್ ಲವ್ ಸ್ಟೋರಿ. ಸರ್ ಇಷ್ಟೆಲ್ಲ ಇವ್ರದೆಲ್ಲ ಲವ್ ಸ್ಟೋರಿ ಕೇಳ್ಮೇಲೆ ನಮ್ದೇನು ಅಂತ ನಮ್ಗೆ ಆಶ್ಚರ್ಯ ಆಗ್ತಾ ಇದೆ. ಬಟ್ ಇದ್ರ ಬಗ್ಗೆ ತಜ್ಞರ ಮಾಹಿತಿಯನ್ನು ಪಡ್ಕೊಳ್ಳೋದು ತುಂಬಾ ಮುಖ್ಯ ಆಗುತ್ತೆ. ತಜ್ಞರು ದಯವಿಟ್ಟು ಹೇಳ್ಬೇಕು. ಹೌದು, ನನ್ನ ನಿರಂಜನ್ ಬಂದಾಗ್ಲೇ ನಮ್ಗೆ ಕೆಲಸ ಕಡಿಮೆ ಆಯ್ತಾ? ಇಲ್ಲ, ನಮ್ದು ಐ ಥಿಂಕ್ ತುಂಬಾ ಇಂಟರ್ವ್ಯೂಸ್ ಅಲ್ಲಿ ಮೀಡಿಯಾ ಇದೆ ನೋಡ್ಕೊಂಡು ಹೇಳು, ಏನೇನು ಹೇಳ್ಬಿಟ್ಟು ನೀವು ಇಷ್ಟ ಬಂದಿದ್ದಲ್ಲ ಹೇಳ್ಬಿಟ್ಟು ಹುಷಾರು. ತುಂಬಾ ಇಂಟರ್ವ್ಯೂ ಕೊಟ್ಟಿದ್ದೀವಿ. ನಮ್ದು ಒಂದು ಫೇಸ್ಬುಕ್ ಲವ್. ಸೊ ಫೇಸ್ಬುಕ್ ಲವ್ ನನ್ನ ಲೈಫ್ ಲಾಂಗ್ ಒಂದು ವ್ಯಕ್ತಿ ಜೊತೆ ನಾನು ಈ ತರ ಜೀವನ ಮಾಡ್ತೀನಿ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಬಟ್ ನನಗೆ ನಿಜ ಅಂತ ನನ್ನ ಫೋನ್ ರಿಂಗ್ ಆಗ್ತಿದೆ ಅಲ್ಲಿ. ಆಲ್ ಥ್ಯಾಂಕ್ಸ್ ಟು ಮಾರ್ಕ್ ಜುಕರ್ಬರ್ಗ್, ಆಗ ಅವರಿಗೆ ಥ್ಯಾಂಕ್ ಹೇಳ್ಬೇಕು. ಸೊ ನನ್ನ ಜೀವನದ ಒಂದು ಮುಖ್ಯವಾದ ವ್ಯಕ್ತಿ, ಮರೆಯಲಾರದ ವ್ಯಕ್ತಿ, ಇವನ್ನ ಬಿಟ್ಟಿರಕ್ ಸಾಧ್ಯನೇ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ಟು ಫೇಸ್ಬುಕ್. ಇವಳು ಬಿಟ್ಟಿರೋದಲ್ಲ, ಯಾರ ಜೊತೆನೂ ಬಿಡ್ತಾ ಇಲ್ಲ ಇವಳು. ಎಲ್ಲಾನು ಹೋದ್ರೆ 40 ಫೋನ್ ಮಾಡ್ಬಿಡ್ತಾಳೆ, ಬಿಟ್ಟಿರೋದೇ ಇಲ್ಲ, ಅದೇ ಸಮಸ್ಯೆ. ಆದ್ರೂ ಪರವಾಗಿಲ್ಲ, ಒಂಥರ ಚೆನ್ನಾಗಿದೆ, ಬಹಳ ಚೆನ್ನಾಗಿದೆ. ಬಿಡಕ್ಕಂತೂ ಮದುವೆ ಆಗಿಲ್ವಲ್ಲ ನಿಂದ? ಹಂಗೆಲ್ಲ ಹೇಳ್ಬಾರ್ದು ಕಣೆ. ಬಟ್ ಇಲ್ಲ, ನಿಜವಾಗ್ಲು ಇಲ್ಲೆಲ್ಲ ಲವ್ 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 ಅಂತ ಮಾತಾಡ್ತಾರೆ. ಏನ್ ಲವ್ ಬಟ್ ಏನಪ್ಪಾ ಒಳ್ಳೇದೇ ಹೇಳ್ಬೇಕಾ ಅಲ್ಲ ಕೇಳಿದೆ. ಮ್ಯಾಮ್, ಪಲ್ಲವಿ ಮ್ಯಾಮ್, ನಿಮ್ ಮಾತು ಮಿಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ನಿರಂಜನ್. ನೀವು ಕೇಳಿಸ್ಕೊಂಡಿಲ್ಲ. ಶಿ ವಾಸ್ ವೆರಿ ಪ್ರಾಕ್ಟಿಕಲ್. ಇಲ್ಲ, ಲವ್ ಅನ್ನೋದೇ ಪ್ರಾಕ್ಟಿಕಲ್. ಅದು ಒಬ್ಬೊಬ್ಬರದು ವ್ಯಾಲಿಡಿಟಿ ಒಂದೊಂದಷ್ಟು ಅಷ್ಟೇ. ಬಟ್ ಏನಿವೆ, ಇಲ್ಲ ಲವ್ ಮ್ಯಾರೇಜ್ ನಾನು ಖಂಡಿತವಾಗ್ಲೂ ಸಪೋರ್ಟ್ ಮಾಡ್ತೀನಿ. ಯಾಕೆಂದ್ರೆ ನಾವೆಲ್ಲ ಮೀಡಿಯಲ್ಲಿ ಇದ್ದಿದ್ದರಿಂದ ಅರೇಂಜ್ ಮ್ಯಾರೇಜ್ ಅನ್ನು ಹೆಣ್ಣು ಕೊಡ್ತಾ ಇರಲಿಲ್ಲ, ಈಗಲೂ ಕೊಡಲ್ಲ. ಅದೇ ಪ್ರಶ್ನೆ. ಎಂಥ ದೊಡ್ಡ ಸ್ಟಾರ್ ಆಗಲಿ ಏನು ಮೀಡಿಯಾ ಬೇಡಪ್ಪ 4 ದಿನ ನ್ಯೂಸಲ್ಲಿ ಬಂದ್ಬಿಡ್ತಾನೆ ಅಂದ್ಬಿಡ್ತಾರೆ. ಇಲ್ಲ ಆಮೇಲೆ ಎಷ್ಟು ಅಂತಾರೆ, ಒಂದಷ್ಟು ಬರ್ತಾ ಇದೆ ಅಂದ್ರೆ ಎಷ್ಟು ದಿನ ಬರುತ್ತೆ ಅಂತಾರೆ. ಅದು ನಮಗೂ ಗೊತ್ತಿರಲ್ಲ ಎಷ್ಟು ದಿನ ಬರುತ್ತೆ ಅಂತ. ಯಾಕೆಂದ್ರೆ ನಾವೆಲ್ಲ ಕನ್ನಡದವ್ರನ್ನ ಬೆಳೆಸಿ 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 ಅಂದ್ಬಿಟ್ಟು ಹಿಂಗ್ ಅಂದ್ಬಿಟ್ಟು ಒಂದ್ ಕೈ ಹಿಂಗ್ ಅಂದ್ಬಿಟ್ಟು ಹೋಗ್ಬಿಡ್ತೀವಿ. ಸೊ ಜೊತೆಲಿದ್ದವ್ರೆ ಕೆಲವ್ರು ಬೆಳೆಸಲ್ಲ, ಹಂಗಾಗಿ ಒಂದಕ್ಕೆ ಹೋಗ್ಬಿಡ್ತಾರೆ. ಆಮೇಲೆ ನಾವು ಅವ್ರಿಗೆ ಚವಡ ಹೊಡಿರ್ತೀವಿ, ಬೆಳೆಸಿ ಅಂತ. ಸೊ ಹಾಗಾಗಿ ಹೈಲಿ ಅನ್ಸರ್ಟನ್ ಫೀಲ್ಡ್ ಅಂದ್ರೆ ನಮ್ಮ ಮೀಡಿಯಾ ಫೀಲ್ಡ್. ಸೊ ಇಲ್ಲಿ ಯಾವ್ದ್ರದ್ದು ನಂಬಿಕೆ ಇಲ್ಲ, ಎಂಥದ್ದು ಇಲ್ಲ. ಅಂಥದ್ರಲ್ಲಿ ಅರೇಂಜ್ ಮ್ಯಾರೇಜ್ ಆಗೋದು ಬಹಳ ಕಷ್ಟ. ಸೊ ಅದಕ್ಕೆ ನಾವು ರಿಸ್ಕೇ ತಗೊಳ್ಳಿಲ್ಲ. ನಾನು ಚಿಕ್ಕ 3ನೇ ಕ್ಲಾಸಲ್ಲಿ ಇದ್ದಾಗಲೇ ಹೇಳಿದ್ದೆ ಆದ್ರೆ ಲವ್ ಆಗೋದು ಅಂತ. ಸೊ ಮಾತಿಗೆ ಉಳಿಸ್ಕೊಂಡು ಮಾತು ತಪ್ಪದ ಮಗನಾಗಿ ಮದುವೆ ಆಗಿದ್ದೀನಿ. ಬಟ್ ನಮ್ದು ಫೇಸೇ ನೋಡಿದ್ರೆ ಆಗಿದಂತ ಲವ್. ಅಂದ್ರೆ ಈಗಿನ ಕಾಲದಲ್ಲಿ ಪ್ರೊಫೈಲ್ ಅಲ್ಲಿ ಯಾವ ಫೋಟೋ ಹಾಕಿರ್ತಾರೆ ಅಂತ ಗೊತ್ತಾಗಲ್ಲ. ನನ್ನ ಪುಣ್ಯಕ್ಕೆ ನಾನು ನೋಡಿದ ಫೋಟೋ ಇವಳ ಮುಖ 2 ಒಂದೇ ಆಗಿತ್ತು. ಸೊ ಹಾಗಾಗಿ ಅಲ್ಲ ಇವಾಗ ಗೊತ್ತಾಗಲ್ಲ. ಇವಾಗಂತೂ ಯಪ್ಪ ಏನೋ ತೋರಿಸ್ತಾರೆ, ಅದು ಏನೋ ಇರುತ್ತೆ. ಹುಣ್ಣಿಮೆ ಚಂದ ತೋರಿಸ್ತಾರೆ, ಇಲ್ಲಿ ನೋಡಿದ್ರೆ ಸೀತಾಫಲ ಆಗಿರುತ್ತೆ. ಸೊ ನನ್ನ ಮಗನ್ ನಂಬಂಗೆ ಇಲ್ಲ ಇವಾಗ ಅಂಥದ್ದು. ನಾನು ಇಂಟರ್ನೆಟ್ ನಲ್ಲಿ ನೋಡಿ ಫೇಸ್ಗಿಂತ ಅದ್ಭುತವಾದ ಫೇಸು. ಈ ಫೇಸ್ಗಿಂತ ಆ ಮನಸ್ಸಿದೆಯಲ್ಲ, ಅಯ್ಯೋ ಏನೇ ಒಳ್ಳೆದಿಲ್ಲ. ಯಪ್ಪ ನಾನು ಹೇಳ್ತೀನಿ, ನನ್ನೆಂತ ಅಷ್ಟು ಒಳ್ಳೆಯವಳು ಯಾರು ಇಲ್ಲ ಹೇಳಿದ್ದೀನಿ. ಅದೇ ನಾನೆಲ್ಲ ಹೆಂಗೆ ಕಾರಲ್ಲಿ ಬರ್ತಾ ಹೇಳ್ಕೊಡ್ತಾ ಇದ್ದೆ, ಹಿಂಗೆ ಹೇಳ್ಬೇಕು ಅಂತ. ಕಣ್ಣೋಡಿ ಕರೆಕ್ಟಾಗಿ ಕಣ್ಣೋಡಿ ಹೆಂಗ್ ಬಿಡ್ತಾರೆ ನೋಡ್ರಿ. ಇಲ್ಲ ನಿಜವಾಗ್ಲು ಸುಖ ಜೀವನಕ್ಕೆ ಒಂದಷ್ಟು ಸೂತ್ರಗಳು ಅಂತೆಲ್ಲ ತಿಳಿದವ್ರು ಹೇಳ್ತಾರೆ. ನಾನ್ ತಿಳ್ಕೊಂಡದ್ದು ಒಂದೇ ಸೂತ್ರ, ತೆಪ್ಪಗಿದ್ಬಿಟ್ರೆ ಅದೇ ಒಂದ್ ಒಳ್ಳೆ ಸೂತ್ರ. ಏನ್ ಹೇಳುದು ನಮ್ಮ ಅಂದ್ಬಿಟ್ರು ರೂಪೇಶ್ ಮುಂದೆ ಮದುವೆ ಆಗ್ತಾರೆ ಹೇಳ್ತಂಗೆ ಕೇಳಿ, ಏನಾದ್ರು ಇದ್ರೆ ಫೋನ್ ಮಾಡಮ್ಮ, ಒಂದೇ ಸೂತ್ರ. ಹೌದು ಗಾಗೆ ಬೆಳ್ಳಗಿದ್ಯಾ, ಓಯ್ ಯಾರು ಹೇಳಿದ್ರು ಸೂಪರ್ ಬೆಳ್ಳಗಿದೆ ಅನ್ಬಿಡೋದು ಅಷ್ಟೇ. ಜಗಳ ಮುಗೀತ್ ಅಲ್ಲಿಗೆ. ಸೊ ಆಕ್ಚುಲಿ ಕರೆಕ್ಟ್ ಆಗಿಟ್ಟಿದ್ರೆ ಜೈ ಅಂತ ಹೇಳುದು, ಜೈ ಅಂದ್ಬಿಟ್ರೆ ಮುಗಿದೋಯ್ ಜೀವನ ಅದಾಗೆ ಅಂತ ಹೇಳ್ತಾ ನಿಮ್ ಸಿನಿಮಾ ತುಂಬಾ ಒಳ್ಳೇದಾಗ್ಲಿ. ಅಂಡ್ ವಾಟ್ ಆಫ್ ಬ್ಯೂಟಿಫುಲ್ ಹೀರೋಯಿನ್ ಅದ್ವಿತಿ ಅವ್ರು ಹಿಂಗೇನು ಬೈ ಒನ್ ಗೆಟ್ ಒನ್. ಸೊ ಒಂದ್ಸಲಿ ನಂಗೆ ಮತ್ತೆ ನೋಡ್ಕೊಂಡು ಕೇಳೋದು ಅದ್ವಿತಿನ ಅಶ್ವಿತಿನ ನೋಡೋದು. ಏನೇನು ಹೇಳ್ಬಾರ್ದು ಕಣ್ಣೆ ವೇದಿಕೆ ಕುತ್ಕೊಂಡು
ಅದ್ವಿತಿನ ಅಶ್ವಿತಿನ ಪ್ಲೀಸ್ ನೋಡಿ ಚೆಕ್ ಮಾಡ್ಬಿಟ್ಟು ಹೇಳು ಅಂತ ಕರ್ಕೊಂಬತ್ತೀನಲ್ಲ ನಾನು ಮೊದಲೇ ಎಲ್ಲ ನೋಡು ನಮ್ಮ ಬೋರ್ಡ್ ಗಿಡಲ್ಲ ಎಲ್ಲ ಮೊಬೈಲ್ ಇಟ್ಕೊಂಡು ಕಾಯ್ತಾ ಇರ್ತಾರೆ. ಇಲ್ಲಿ ಸಿನಿಮಾದ ಯಾವುದು ಟ್ರೋಲ್ ಆಗಲ್ಲ. ಅವ್ರು ನೋಡು ದೇವ್ರ ಕೈ ಮುಗಿಯವರು ಅಲ್ಲೇ ಇದ್ದಾರೆ ಬೇರೆ. ಅಯ್ಯೋ ಎಲ್ಲರೂ ತರ್ತೇನೆ ಬಿಡಿ ಮಾಡಿ. ಒಳ್ಳೇದಾಗ್ಲಿ, ಸಿನಿಮಾ ಒಳ್ಳೇದಾಗ್ಲಿ. ಅನುಷ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದೀರಾ, ಅಷ್ಟೇ ಹೇಳಿದ್ದೀನಿ ನೋಡು. ಈ ವೇದಿಕೆ ಮೇಲೆ ಈ ಸ್ವಾತಂತ್ರ್ಯನೂ ಇಲ್ಲ ನನ್ನ ಮನೆ ಮದುವೆ ಆದ್ಮೇಲೆ ಇಲ್ಲ. ಅಯ್ಯೋ ಚೆನ್ನಾಗಿದ್ದಾರೆ ಕಣೆ. ಓಕೆನಾ? ಥ್ಯಾಂಕ್ ಯು. ಸಿನಿಮಾ ಒಳ್ಳೇದಾಗ್ಲಿ. ಜೈ ಹೇಳ್ಬಿಡು. ಆಲ್ ದಿ ವೆರಿ ಬೆಸ್ಟ್. ನಿಮ್ಮ ಎಂಟೈರ್ ಫಿಲಮ್ಗೆ ತುಂಬಾ ಒಳ್ಳೇದಾಗ್ಲಿ, ಸೂಪರ್ ಹಿಟ್ ಆಗ್ಲಿ. ಈಗ ಎಲ್ಲಿ ಹೋಗ್ತೀರಾ? ಇವಾಗ ಎಲ್ರಿಗೂ ಟಾಸ್ಕ್ ಕೊಟ್ಟಿಲ್ಲ, ನಿನ್ ಟಾಸ್ಕ್ ಕೊಡೋದೇ ಒಂದು ಸಿಕ್ಕಾಪಟ್ಟೆ ಕಷ್ಟ ಆಗಿರೋದು. ಯಾಕಂದ್ರೆ ಅಷ್ಟೇ ಕ್ರಿಯೇಟಿವ್. ಆಂಕರ್, ವೆರಿ ವೆಲ್ ನೋನ್ ಆಂಕರ್ ನಿರಂಜನು. ನೀ ಆಂಕರಿಂಗ್ ಮಾಡ್ತಾ ಎಷ್ಟು ಪ್ರಪೋಸ್ ಮಾಡ್ಬೇಕೀಗ? ಯಾಕಮ್ಮ ಇದು ಇಲ್ಲ, ಆಕ್ಚುಲಿ ನಾನು ಇಲ್ಲ ಅದು ಟಾಸ್ಕ್ ಬಿಟ್ ಹಾಕಿ. ಬಟ್ ಹೆಂಗೆ ಬಿಗ್ ಬಾಸ್ ಅನ್ನೋದು ಎಷ್ಟು ನಾನು ಬೇರೆ ಚಾನಲ್ ಇದ್ದೀನಿ, ಹಂಗ ಬಿಗ್ ಬಾಸ್ ಮರೆಯೋಕ್ಕಾಗಲ್ಲ ನಾನು. ಸೊ ಇದು ಇವತ್ತೆಲ್ಲ ನಂಟೆ ಬಿಗ್ ಬಾಸ್. ಸೊ ಬಿಗ್ ಬಾಸ್ ಇಂದ ಅವ್ರು ಕಪ್ಪು ತಗೊಂಡ್ಬಂದ್ರು, ನಾವು ಬಿಗ್ ಬಾಸ್ ಆದ್ಮೇಲೆ ಎಣ್ಣೆನೇ ತಗೊಂಡ್ಬಂದ್ಬಿಟ್ವಿ. ಅಂದ್ರೆ ಬಿಗ್ ಬಾಸ್ ಇಂದ ಆಚೆ ಬಂದ್ಮೇಲೆ ಚಾನಲ್ ಅವ್ರು ನನ್ನ ಮದುವೆನೇ ಮಾಡಾಕ್ತು. ಸೊ ಹಾಗಾಗಿ ಬಿಗ್ ಬಾಸ್ ಇಂದ ನೋಡಿ ಅವರು ಟ್ರೋಫಿ ಪಡ್ಕೊಂಡು 50 ಲಕ್ಷ ಪಡ್ಕೊಟ್ರು. ನಾನು ಪ್ರೈಸ್ಲೆಸ್ ಒಂದು ಹಂಗಲ್ಲ ಕಣಮ್ಮ, ಬೆಲೆ ಕಟ್ಟಕ್ ಆಗಲ್ಲ ಅಂತ. ಬೆಲೆ ಕಟ್ಟಲಾಗದ ಆಸ್ತಿಯನ್ನು ನಾನು ಪಡ್ಕೊಂಡಿದ್ದೀನಿ. ಸೊ ಹಾಗಾಗಿ ಎಲ್ಲ ಒಂಥರ ಬಿಗ್ ಬಾಸ್ ಕೊಂಡಿ ಇವತ್ತಿನ ಇವೆಂಟ್ಗೆ ಅಂತ ಕಾಣುತ್ತೆ. ಅದು ಒಂದು. ಅಂಡ್ ಇನ್ನೊಂದು ರೂಪೇಶ್ ಜಾಣ. ಬಿಗ್ ಬಾಸ್ ಅವರೆಲ್ಲ ಕರೆದು ಬಂದ್ಬಿಡ್ತಾರೆ, ಹೆಂಗೊಂದು ಏನ್ ಜಾಸ್ತಿ ಇದೆಲ್ಲ ಅಂದ್ಬಿಟ್ಟು ಹೆಂಗೋ ಮಾಡಿ ಕೂಸ್ಲಾಯಿಸ್ಬಿಟ್ಟು ಹಾಕ್ಬಿಟ್ಟು ನೋಡಿ ಬಟ್ ಬಟ್ ಗುರು ಸರ್ ಅಂತೂ ಈಸ್ ಸಚ್ ಅ ಸ್ವೀಟ್ ಹಾರ್ಟ್. ಎಲ್ಲ ಕಾರ್ಯಕ್ರಮಕ್ಕೂ ಬರ್ತಾರೆ. ಒಳ್ಳೆ ಅವ್ರು ಆಕ್ಚುಲಿ ಅವ್ರಿಗೆ ಯಾರು ಅವ್ರಂತೂ ಎಲ್ಲರಿಗಿಂತ 20 ವರ್ಷ ದಾಟೇ ಇಲ್ಲ ಅವರು. ಯಾರದು ಭಾಳ ಹೊತ್ತಿಗೆ ಬರ್ತಾರೆ. ನಮ್ಗೆ ವಯಸ್ಸಾಯ್ತಾ ಊರು ವಯಸ್ಸಾಯ್ತಾ ಅಂತ ನೋಡೋದು. ಸೊ ಇವನ್ನೆಲ್ಲ ನೋಡಿ ನನಗೆ ಇನ್ನೊಂದಷ್ಟು ಗೆಲುವು ಬಂದಿದೆ, ಛಲ ಬಂದಿದೆ. ನೀವ್ ಏನಾದ್ರು ಟಾಸ್ಕ್ ಕೊಡಿ. ವಿನಯ್ ಎಂತಿನ ಕೂಡಿಸ್ದಂಗೆ ನಾನು ಎಂತಿನ ಕೂಡ್ಸಕ್ ಹೋಗ್ಬಿಡಿ. ನಮ್ ತಾಯಣೆ ಆಗಲ್ಲ ನನ್ನ ಕೈಯಲ್ಲಿ, ಹೇಳ್ಬಿಡ್ತೀನಿ ಇವಾಗಲೇ. ಅದಂಗೆ ಮದುವೆ ಮೇಲೆ ಲಂಚ ಬಿಟ್ಟಿಕಲ್ ನಾವೇ. ಥ್ಯಾಂಕ್ ಯು. ಅದೇ ಮಾಡ್ತಾರೆ. ನಾವ್ ನೋಡಿಲ್ವಲ್ಲ, ನಾವೇನಾದ್ರೂ ನೋಡಿದೀವ? ಇಲ್ಲ ಅಲ್ಲ, ಇಲ್ಲ ಇಲ್ಲ. ಅವ್ರು ಟೆಲ್ ಮಾಡ್ಸಿ ಫಸ್ಟ್ ಟೈಮ್. ಇಲ್ಲ ಇಲ್ಲ, ನಾನೇನು ಮಾಡ್ಬೇಕು, ನಾವು ಆಂಕರಿಂಗ್ ಸ್ಟೈಲ್ ಅಲ್ಲೇ ಮಾಡ್ಬೇಕಂತ. ಎಲ್ರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಕರೆಸಿದೀವಿ. ಮುಖ್ಯ ಅತಿಥಿ ಇದೆ, ಸೆಂಟೆನ್ಸ್ ಕಂಪ್ಲೀಟ್ ಮಾಡಕ್ ಬಿಡ. ಹಾ, ಮುಖ್ಯ ಅತಿಥಿಯಾಗಿ ಇವತ್ತಿನ ನಮ್ಮ ಏನ್ ಹೇಳೋದು ನಿಂಗೆ, ಅದ್ದದಲ್ಲಿ ಅದ್ದಗಾರ್ತಿ, ಚಂದದಲ್ಲಿ ಚಂದಗಾರ್ತಿ, ಮಾಡದಲ್ಲಿ ಮಾಟಗಾರ್ತಿ, ಮಾತಿನ ಮಲ್ಲಿ, ಬ್ಯೂಟಿ ಬೆಲ್ಲಿ, ನಮ್ಮ ಯಶಸ್ವಿನಿ ದೇಶಪಾಂಡೆ ಅವರಿಗೆ ಸ್ವಾಗತ. ಗೊತ್ತ ಸುಮ್ಮನೆ ಯಶಸ್ವಿನಿ ಮನಿ ಕೊಡಬೇಡ, ಸುಮ್ಮನೆ ಮನೆಯಲ್ಲೂ ಮಾತಾಡಕ್ ಬಿಡಲ್ಲ. ಈಗ ಸುಮ್ಮನೆ ಸ್ವಾಗತ ಸುಸ್ವಾಗತ, ಹೊಡ್ರಿ ಚಪ್ಪಾಳೆ. ಉಪ್ಪಿಸ್ ಅಂತ ಹೇಳ್ಬೇಕು, ಎಲ್ಲಿ ಸಿಗ್ತಾರೆ ಇಂಥವ್ರು, ಹೊಡಿರಿ ಚಪ್ಪಾಳೆ, ಹೊಡಿರಿ. ಆಯ್ತಾ? ಅದೇ ಹೀರೋಯಿನ್ ಬಗ್ಗೆ ಕೇಳಿ ಹೇಳ್ತಾರೆ. ಇವಳು ಇರೋದ್ರಿಂದ ಹೇಳ್ತಾ ಇದೀನಿ, ಬಹಳ ಒಳ್ಳೆ ಹೀರೋಯಿನ್, ಒಳ್ಳೆ ಭವಿಷ್ಯ ಇದೆ. ಥ್ಯಾಂಕ್ ಯು. ಇಲ್ಲಿ ನಮ್ದೇನೋ ಹೇಳಿ. ಬಟ್ ನಿಜವಾಗ್ಲೂ ದಯವಿಟ್ಟು ಎಲ್ಲರೂ ಹಿಂಗೆ ಇರಿ, ನೆಮ್ಮದಿಯಾಗಿ ಇದ್ದು ಬಿಡ್ಬೋದು. ಅವಾಗ ಏನೋ ಡೌ ಮಾಡ್ಕೊಂಡು ವಾಶ್ ಅಂತೆಲ್ಲ ಇದ್ರೆ 2 ದಿನದ ಬಾಳು ಫುಲ್ಲು ಗೋಳು ಅಂತ ಆಗ್ಬಿಟ್ಟು, ಹಾಗಾಗಿ ಹೆಂಗಿದ್ರು ಹಂಗೆ ನ್ಯಾಚುರಲ್ ಆಗಿ ನೆಮ್ಮದಿಯಾಗಿರಿ, ಜೀವನದಲ್ಲಿ ಖುಷಿಯಾಗಿರ್ತೀವಿ. ಯಾಕೆಂದ್ರೆ ಇದು MTV ZTV ಯುಗ, ಖುಷಿಯಾಗಿರ್ಬೇಕು ಅಷ್ಟೇ. ಖುಷಿಯಾಗಿ ನೆಮ್ಮದಿಯಾಗಿರ್ಬೇಕು. ಅದಕ್ಕೆ ನಿಂತ್ಕೊಳ್ಳಿ. ನಾವು ಗುರುಕಿರಣ್ ಸರ್, ಮ್ಯಾಮ್, ನೀವಿಬ್ರು ವೇದಿಕೆಗೆ ಬರ್ಬೇಕು. ವಿನಯ್ ಅವರು ಅಕ್ಷರ ಮಾಡ್ಬಿಟ್ಟಾರ, ಅದಕ್ಕೆ QR ಕೋಡ್ ಒಂದು ಬ್ಯಾಟ್ರಿ ಫುಲ್ ಅಥವಾ ಒಂದು ಕಾರ್ಡ್ ಫುಲ್ ಓಕೆ. ಸೊ ಐ ಆಲ್ಸೋ ರಿಕ್ವೆಸ್ಟ್ ರೂಪೇಶ್ ಶೆಟ್ಟಿ ಅವರು ವೇದಿಕೆಗೆ ಬರಬೇಕು, ಅದ್ವಿತಿ ಶೆಟ್ಟಿ ಅವರು, ರಜತ್ ಹೆಗ್ಡೆ ಅವರು ವೇದಿಕೆಗೆ ಬರಬೇಕು, ಸ್ನೇಹಿತ್ ಗೌಡ ಅವರು ಕೂಡ ವೇದಿಕೆಗೆ ಬರಬೇಕು. ಮುಂದ್ಗಡೆ ಮೊಬೈಲ್ ಡೌನ್ ಮಾಡ್ರಿ. ಸ್ನೇಹಿತ್ ಅವ್ರಿಗೆ ರೂಪೇಶ್ ಅವರು ಸ್ವಾಗತಿಸಬೇಕಾಗಿ ವಿನಂತಿಸ್ಕೊಳ್ತಾ ಇದ್ದೀನಿ.
ಸ್ನೇಹಿತರು ಒಂದೆರಡು ನಿಮಿಷ, ಒಂದು ನಿಮಿಷ. ಥ್ಯಾಂಕ್ ಯು ರೂಪೇಶ್. ರೂಪೇಶ್ ಅವ್ರದ್ದು ಜೈ ಫಿಲಮ್ ರಿಲೀಸ್ ಆಗ್ತಾ ಇದೆ ಆ್ಯಂಡ್ ತುಳು ಮತ್ತು ಕನ್ನಡ 2 ಭಾಷೆಯಲ್ಲೂ ಮಾಡ್ತಾ ಇದೆ. ಜೈ ಸಿನಿಮಾಗೆ ಒಳ್ಳೆಯದಾಗಲಿ. ಜೈ ಶ್ರೀರಾಮ್, ಜೈ ಕರ್ನಾಟಕ. ಆಲ್ ರೈಟ್. ಸೊ ಇನ್ನು ಕೆಲವೇ ನಿಮಿಷದಲ್ಲಿ ಎಲ್ಲ ಆ್ಯಂಡ್ ರೂಪೇಶ್ ಅವರಿಗೆ ಬಿಗ್ ಥ್ಯಾಂಕ್ಸ್. ಇಟ್ಸ್ ಅಮೇಝಿಂಗ್ ಮೂವಿ ಆ್ಯಂಡ್ ಅಮೇಝಿಂಗ್ ಸಾಂಗ್. ಆ್ಯಂಡ್ ಸಿಂಗಿಂಗ್ ಕರಿಯರಲ್ಲಿ ಈ ಥರ ಒಳ್ಳೊಳ್ಳೆ ಸಾಂಗ್ಸು, ಅದು 2 ಲ್ಯಾಂಗ್ವೇಜಲ್ಲಿ ಹಾಡಕ್ಕೆ ಸಿಗೋದು ಇಟ್ಸ್ ಅ ಪ್ರಿವಿಲೇಜ್. ನನಗೆ ಇಲ್ಲಿ ಇಷ್ಟು ಗೆಸ್ಟ್ಗಳ ಮುಂದೆ ನನ್ನ ಸಾಂಗ್ ರಿಲೀಸ್ ಆಗ್ತದೆ ಅಂತ ತುಂಬ ಖುಷಿ ಆಗ್ತದೆ. ಐ ಹೋಪ್ ಎಲ್ಲರಿಗೂ ಈ ಸಾಂಗ್ ರಿಲೀಸ್ ಆದಮೇಲೆ ಅಷ್ಟೇ ಇಷ್ಟ ಆಗುತ್ತೆ. ಆ್ಯಂಡ್ ಇಷ್ಟ ಆದರೆ ಎಲ್ಲರಿಗೂ ಕೇಳಿಸಿ ಆ್ಯಂಡ್ ಸಪೋರ್ಟ್ ದ ಟೀಮ್. ದ ಮೂವಿ ಜೈ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ರಜತ್ ಅವರೇ, ಥ್ಯಾಂಕ್ ಯು. ಓಕೆ, ಸೊ ಮೊದಲಿಗೆ ಗುರುಕಿರಣ್ ಸರ್ ಅಂಡ್ ಪಲ್ಲವಿ ಮ್ಯಾಮ್ ನಿಮಗೆ ಟೂತ್ ಪಿಕ್ ಸಿಗುತ್ತೆ. ಸೊ ನೀವು ಸೆಲೆಕ್ಟ್ ಮಾಡಿ ಯಾವ ಬಲೂನ್ಸ್ ನೀವು ಬ್ಲಾಸ್ಟ್ ಮಾಡಬೇಕು ಅಂತ. ಸೊ ಅದೇ ತರ ಐ ರಿಕ್ವೆಸ್ಟ್ ಎವ್ರಿಬಡಿ ಟು ಪ್ಲೀಸ್ ಇದೇ ತರ ಸಾಂಗ್ ನ ಲಾಂಚ್ ಮಾಡಬೇಕಾಗಿ ನಾನು ರಿಕ್ವೆಸ್ಟ್ ಮಾಡ್ತಿದ್ದೀನಿ. ನಾವು ಗುರುಕಿರಣ್ ಸರ್ ಅಂಡ್ ಪಲ್ಲವಿ ಮ್ಯಾಮ್ ಬಂಚ್ ಆಫ್ ಬಲೂನ್ಸ್ ನ ನೀವು ಬ್ಲಾಸ್ಟ್ ಮಾಡಬೇಕು. ಓಕೆ, ರೂಪೇಶ್ ಅವ್ರು ಕಾಣಿಸ್ತಾ ಇದ್ದಾರೆ. ಆಲ್ ರೈಟ್, ಅದ್ವಿತಿ ಕೂಡ ಕಾಣಿಸ್ತಾ ಇದ್ದಾರೆ. ಸೊ ಈಗ ವಿನಯ್ ಮತ್ತೆ ಅಕ್ಷತಾ ಅವರು. ಓಕೆ, ಆ ಕಡೆಯಿಂದ ನಿರಂಜನ್ ಅಂಡ್ ಮಿಸಸ್ ನಿರಂಜನ್, ರೂಪೇಶ್ ಸರ್, ವಾಣಿ ಮ್ಯಾಮ್. ಗುರುಗಳೇ, ಅಲ್ಲ, ಹಲೋ, ಇನ್ನೊಂದು ಮೈಕ್. ಹಾಂ, ನಿಜವಾಗ್ಲೂ ರೂಪೇಶ್ ಹೆಡ್ ಸಾಫ್ಟ್ವೇರ್ ಆಡಿಯೋ ರಿಲೀಸ್ ಮಾಡೋದು ನೋಡಿದ್ದೀನಿ. ಹೆಂಗ್ ಮಾಡ್ಕೊಂಡು ಮಾಡೋದು ಇವತ್ತೇ ಫಸ್ಟ್ ಟೈಮ್ ನೋಡಿದ್ದು. ಫಸ್ಟ್ ಟೈಮು ಗೆಸ್ಟ್ಗಳಿಗೆ ಟೂತ್ ಏನೇನ ನಿಜವಾಗ್ಲಿ ವರ್ಲ್ಡ್ ರೆಕಾರ್ಡ್ ಆಗಬೇಕು. ಗೆಸ್ಟ್ಗಳಿಗೆಲ್ಲ ಹೋಗ್ಕೊಡೋದು ನೋಡಿದ್ರೆ ಟೂತ್ ಪಿಕ್ ಕೊಟ್ಬಿಟ್ಟು ತಗೊಂಡ್ ಚೂಚಿ ಅಂತಿರಲ್ಲ. ಬಟ್ ಇಲ್ಲ, ವಿಭಿನ್ನವಾಗಿದೆ ನಿಮ್ಮ ಸಿನಿಮಾ. ಇಷ್ಟೇ ವಿಭಿನ್ನವಾಗಿರ್ಲಿ ಅಂತ ಕೇಳ್ಬೋದಾ? ಎಲ್ಲಿ ಚೂಚ್ಲಿ ಚುಚ್ಚದಾಗಿದೆ. ಈಗ ಸದ್ಯಕ್ಕೆ ನೀವೆಲ್ಲರೂ ಸೇರಿ ನಮ್ಮ ಜೈ ಸಿನಿಮಾದ ಕಂಪ್ಲೀಟ್ ಆಗಲಿ ಎಲ್ಲ. I request everybody. ನಿರಂಜನ್, come on, you can go for it. ಮೇಲೆ ಹೆಂಗೆ ಹೇಳ್ತೀಯೋ? ಎಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಸೊ ಎಲ್ಲರೂ ಕೂತ್ಕೊಂಡು ಇವಾಗ ಹಾಡನ್ನ ನೋಡೋಣ. ಮೊದಲಿಗೆ ಬರೋದಕ್ಕೆ ಸಜ್ಜಾಗಿದೆ. ಥ್ಯಾಂಕ್ ಯು ಎಲ್ಲ ರಿಯಲ್ ಗೆಸ್ಟ್ಗೆ ಗೀತೆಯನ್ನು ಲಾಂಚ್ ಮಾಡೋದಕ್ಕೆ. ಮೊದಲು ಕನ್ನಡದಲ್ಲಿ ಹಾಗೆ ನಂತರದಲ್ಲಿ ತುಳು ಭಾಷೆಯಲ್ಲಿ 2 ಭಾಷೆಗಳಲ್ಲಿ ಹಾಡನ್ನ ನಾವಿವಾಗ ನೋಡೋಣ, ಕೇಳೋಣ. ರಜತ್ ಹೆಗ್ಡೆ ಅವರು 2 ಭಾಷೆಗಳಲ್ಲಿ ಈ ಒಂದು ಗೀತೆಯನ್ನ ಹಾಡಿದ್ದಾರೆ. ಅಂಡ್ ರಾಜಣ್ಣ ದಂಪತಿಗಳಿಗೆ, ಗುರೂಜಿ ದಂಪತಿಗಳಿಗೆ, ಅಂಡ್ ಎಲ್ಲರಿಗೂ, ವಿನಯ್ ಗೌಡ ದಂಪತಿಗಳಿಗೆ. ನಾನು ಅವ್ರನ್ನ ಹೇಳ್ತಾ ಇದ್ದೆ, ಎಲ್ಲರದ್ದು ಗೊತ್ತು, ವಿನಯ್ ಅವ್ರದ್ದು ನನಗೆ ಗೊತ್ತಿಲ್ಲ, ಸ್ವಲ್ಪ ಸೀರಿಯಸ್ ಇದ್ದಾರೆ ಅವರು, ಟ್ರೈ ಮಾಡಿ ಅಂತ. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಅಂಡ್ ಗುರುವಣ್ಣ, ನನಗೆ ಅದು ಫುಲ್ ಕಾನ್ಫಿಡೆನ್ಸ್ ಇತ್ತು, ಅವ್ರು ಎಲ್ಲಿ ಬಂದ್ರು ಎನರ್ಜಿ ಹಂಗೆ ಟ್ರಾನ್ಸ್ಫರ್ ಆಗುತ್ತೆ ಅಂತ. ಅಂಡ್ ನಿರಂಜನ್ ಅವ್ರು ಲೇಟ್ ಆಗಿ ಬಂದಾಗ ಸ್ವಲ್ಪ ನಾನು ಬೈಕೊಂಡೆ, ಏನು ಈ ಆಂಕರ್ಗಳೆಲ್ಲ ಹೆಂಗೆ ಅಂತ. ಬಟ್ ಮಜಾ ಬಿಟ್ರೆ ಆಯ್ತು. ಥ್ಯಾಂಕ್ ಯು ಸೋ ಮಚ್. ಹಂಗಂತ ಪೇಮೆಂಟ್ ಎಲ್ಲ ಕೇಳಂಗಿಲ್ಲ, ಆಂಕರಿಂಗ್ ಎಲ್ಲ ಮಾಡಿದೀನಿ ಅಂತ. ಥ್ಯಾಂಕ್ ಯು ಸೋ ಮಚ್. ಅಂಡ್ ಈ ಹಾಡಿಗೆ ಫುಲ್ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಕೇಳ್ಕೊತೀನಿ ಎಲ್ಲರಿಗೂ. ಥ್ಯಾಂಕ್ ಯು ಸೋ ಮಚ್. ನನ್ನ ಇಡೀ ತಂಡಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರನ್ನ ಕರೆಯಕ್ಕೆ ಆಗ್ತಿಲ್ಲ. ಅಂಡ್ ನನ್ನ ಫ್ರೆಂಡ್ ಸಚಿನ್ ಅಂಡ್ ನಮ್ಮ ರೀಜನಲ್ ಡಿಸ್ಟ್ರಿಬ್ಯೂಟರ್ ಕೂಡ, ಅವ್ರಿಗೂ ಥ್ಯಾಂಕ್ ಯು ಸೋ ಮಚ್. ಎಸ್, ಅಷ್ಟೇ, ಎಲ್ರಿಗೂ ಅಷ್ಟೇ. ಥ್ಯಾಂಕ್ ಯು. ಅಂಡ್ ನಿಮಗೂ, ನೀವು ಸಕ್ಕತ್ತಾಗಿ ನಿರೂಪಣೆ ಮಾಡಿದ್ದೀರಾ, ಅದೆಲ್ಲರಿಗೂ ಗೊತ್ತಿರೋ ವಿಚಾರ. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಿರಂಜನ್ ಅವ್ರ ಟ್ರೈನಿಂಗ್ ಸರ್.
ಓಕೆ ಈಗ ಐ ಕೈಂಡ್ಲಿ ರಿಕ್ವೆಸ್ಟ್ ಚೆನ್ನಾಗಿ ಅನ್ಸುತ್ತೆ ವಿ ವಿಲ್ ಡೂ ಒನ್ ಸಿಮಿಲರ್ ಡಾನ್ಸ್ SS TV ಸಿನಿಮಾ ಜಗತ್ತಿನ ಕ್ಷಣ ಕ್ಷಣದ ಸುದ್ದಿಯೊಂದಿಗೆ